next topic is trigonometric functions. Trigonometric functions, sine function, cos, tan, sec, cosec, cot. Okay, sine reciprocal, cosec, cos reciprocal is secant, tan reciprocal cot. ಅರ್ಥ ಆಗ್ತದ? sin cosec, cos sec, tan cot reciprocals. Let us consider ಒಂದು ಏನು ಮಾಡೋಣ ಅಂತಂದ್ರೆ ಒಂದು ಯೂನಿಟ್ ಸರ್ಕಲ್ ತಗೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಯೂನಿಟ್ ಸರ್ಕಲ್. ಒಂದು ಯೂನಿಟ್ ಸರ್ಕಲ್ मीन्स व्हाट? रेडियस इज 1 यूनिट. रेडियस क्या रहेगा? 1 यूनिट रहेगा. ಇದು ರೇಡಿಯಸ್ 1 ಯೂನಿಟ್ ಆಗ್ತದ. ಅವಾಗ ನಾನು ಏನು ತಗೋತೀನಿ ಅಂದ್ರೆ ಒಂದು ಲೈನಿಂಗ್ ತಗೋತೀನಿ. ದಿಸ್ ಈಸ್ ಆ್ಯಂಗಲ್ ಥೀಟಾ. ಥೀಟಾ ಈಸ್ ಈಕ್ವಲ್ ಟು ಎಕ್ಸ್ ಡಿಗ್ರಿ. ಥೀಟಾ ಈಕ್ವಲ್ ಟು ಎಕ್ಸ್ ಡಿಗ್ರಿ. ನೆಕ್ಸ್ಟ್ ಆಪೋಸಿಟ್ ಸೈಡ್ ಡಿವೈಡ್ ಬೈ ಅಡ್ಜಸೆಂಟ್ ಸೈಡ್. ಅವಾಗ ಏನಾಗ್ತದೆ? ಸೈನ್ ಆಗ್ತದೆ. ಕಾಸ್ ಏನಾಗ್ತದೆ? ಅಪೋಸಿಟ್ ಸೈಡ್ ಬೈ ಹೈಪೋಟೆನಸ್. ಸೈನ್ ಅಂದ್ರೆ ಏನು? ಅಪೋಸಿಟ್ ಬೈ ಹೈಪೋಟೆನಸ್. ಕಾಸ್ ಅಂದ್ರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಇದಕ್ಕೆ ನಾನು ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕರೆಕ್ಟ್? ದಿಸ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ hypotenuse is this one, correct? Hypotenuse square is equal to sum of adjacent square and opposite square, andre a square plus b square. A square plus b square. What is a, what is b here? Look here. Here sin theta is equal to, theta ಬದಲು ಏನು ತಗೋತೀನಪ್ಪ? x. sin x is equal to opposite side divided by hypotenuse. b divided by 1 is equal to ಏನು ಬಂತು? b. b ಮೀನಿಂಗ್ ಏನಪ್ಪ? ವಾಟ್ ಈಸ್ ದ ಮೀನಿಂಗ್ ಆಫ್ b? sin x. b ಅಂದ್ರೇನು? sin x. ನೆಕ್ಸ್ಟ್ ಕಾಸ್ ಥೀಟಾ ತಗೋತೀನಿ. ಕಾಸ್ x is equal to adjacent side divided by hypotenuse. what is adjacent? a. a divided by 1 is equal to a. a ಮೀನಿಂಗ್ ಏನಪ್ಪ? cos x. b ಮೀನಿಂಗ್ sin x. ಅಂದರೆ ಎ ಅಂದ್ರೆ ಏನು ಬರಬೇಕು? ಕಾಸ್, ಸಾರಿ, ಎ ಅಂದ್ರೆ ಕಾಸ್ ಎಕ್ಸ್ ಅಂತ, ಬಿ ಅಂದ್ರೆ ಸೈನ್ ಎಕ್ಸ್. ಅಂದ್ರೆ ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಬಿ ಅಂದ್ರೆ ಸೈನ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಫಸ್ಟ್ ಫಾರ್ಮುಲಾ ಹಿಯರ್? ವಾಟ್ ಈಸ್ ದ ಟ್ರಿಗ್ನೋಮೆಟ್ರಿಕ್ ಫಸ್ಟ್ ಫಾರ್ಮುಲಾ ಇಸ್ ಏನಪ್ಪ? ಫಸ್ಟ್ ಫಾರ್ಮುಲಾ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಫಾರ್ಮುಲಾ ಸಿಕ್ಬಿಡ್ತದೆ ನಿನಗೆ. ಇದು ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈ ಕಡೆ ಕಳಿಸ್ತೀನಿ, ಮೈನಸ್ ಆಗ್ತದೆ. ಅಂದ್ರೆ ಸೈನ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ಇಲ್ಲಿ ಸ್ಕ್ವಯರ್ ಅದ, ಸ್ಕ್ವಯರ್ ತೆಗೆದು ಇದಕ್ಕೆ ರೂಟ್ ಹಾಕಬೇಕಾಗ್ತದೆ. ನಾನು ಸ್ಕ್ವಯರ್ ತೆಗೆದು ಏನು ಹಾಕಬೇಕಾಗ್ತದೆ? ರೂಟ್. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ಇದೊಂದು ಫಾರ್ಮುಲಾ ಆಯಿತು. ಹಂಗೆ ನಾನು ಸೈನ್ ಎಕ್ಸ್ ಬದಲು ಏನು ಬರ್ತೀನಿ? ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಬರ್ತೀನಿ. ಅದು ಏನು ಮಾಡ್ಕೋ ಫಾರ್ಮುಲಾ? ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್. 1 ಮೈನಸ್ ಇದೊಂದು ಫಾರ್ಮುಲಾ ಆಗ್ತದೆ. ಅಂದರೆ ನೀವು ಒಂದು ಫಾರ್ಮುಲಾದಿಂದ ಎಷ್ಟು ಬೇಕಾದಷ್ಟು ನೀನೇ ರೆಡಿ ಮಾಡ್ಬೋದು. ಬಟ್ ಅದು ಹೆಂಗೆ ಬಂತು, ಎಲ್ಲಿಂದ ಬಂತು ನಾನು ತಿಳ್ಕೊಬೇಕಷ್ಟೇ. ಕೈಸಾ ಆಯಾ ಕಹಾ ಸೆ ಆಯಾ ಈ ಥರ ಬರ್ತದೆ. ನಿಮ್ಗೆ ಆಲ್ರೆಡಿ ಏನಪ್ಪ? ಪೈಥಾಗೊರಸ್ ಥಿಯರಮ್ ಕೊಡ್ತದೆ. ಪೈಥಾಗೊರಸ್ ಥಿಯರಮ್ ಒಳಗಡೆ ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವೇರ್ ಪ್ಲಸ್ ಅಪೋಸಿಟ್ ಸ್ಕ್ವೇರ್. ಅಂದರೆ 1 ಸ್ಕ್ವೇರ್ ಇಸ್ 1 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಬಟ್ ಎ ಅಂತಂದ್ರೆ ಕಾಸ್ ಎಕ್ಸ್, ಎ ಸ್ಕ್ವೇರ್ ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್, ಬಿ ಸ್ಕ್ವೇರ್ ಅಂತಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್. ಇದು ಒಂದು ಫಾರ್ಮುಲಾ ನಾವು ರೆಡಿ ಮಾಡಿ, ಕರೆಕ್ಟ್? ನೆಕ್ಸ್ಟ್ ಈಗ ಕಾಸ್ ಸೈನ್ ಸ್ಕ್ವೇರ್ದು ಉಲ್ಟಾ ಮಾಡೋಣಂತ. ಸೈನ್ ಸ್ಕ್ವೇರ್ ಉಲ್ಟಾ ಏನಪ್ಪ? ಕೋ ಸೆಕೆಂಡ್ ಸ್ಕ್ವೇರ್. ಆಮೇಲೆ ಕಾಸ್ ಸ್ಕ್ವೇರ್ ಉಲ್ಟಾ ಸೆಕೆಂಡ್ ಸ್ಕ್ವೇರ್ ಆಗ್ತದೆ. ಈಗ ಒಂದು ಫಾರ್ಮುಲಾ ತೊಗೊತೀನಿ ನಾನು. ಫಾರ್ ಎಕ್ಸಾಂಪಲ್ ಟ್ಯಾನ್ ಎಕ್ಸ್ ಅಂತ ತೊಗೋತೀನಿ. ಟ್ಯಾನ್ ಎಕ್ಸ್ ಫಾರ್ಮುಲಾ ಏನಪ್ಪ? ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್, ಬಿ ಡಿವೈಡೆಡ್ ಬೈ ಎ. ಟ್ಯಾನ್ ಎಕ್ಸ್ ಅಂದರೆ ಬಿ ಬೈ ಎ ಬಂತು. ನೆಕ್ಸ್ಟ್ ಕಾಟ್ ಎಕ್ಸ್ ಅಂತಂದ್ರೆ ಎ ಡಿವೈಡೆಡ್ ಬೈ ಬಿ, ಎ ಡಿವೈಡೆಡ್ ಬೈ ಬಿ. ನೆಕ್ಸ್ಟ್ ಸೆಕೆಂಡ್ ಎಕ್ಸ್ ಅಂತಂದ್ರೆ ಹಾಂ hypotenuse divided by adjacent 1 divided by a. Cosecant x ಅಂತಂದ್ರೆ 1 divided by b ಅಂತಂದ್ರೆ ಓಕೆ
1 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತದೆ ನೋಡ್ಕೊಂತ ಹೋಗ್ಬೇಕು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರ್ತದೆ ನೋಡು. 1 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಫಾರ್ಮುಲಾ ಏನಾಗ್ತದೆ ರೀ, 1 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗ್ತದೆ. 1 ಪ್ಲಸ್ ಸೆಕೆಂಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು, ಟ್ಯಾನ್ ಸ್ಕ್ವೇರ್ ಎಕ್ಸ್. ನೋಡೋಣ, ಫಾರ್ ಎಕ್ಸಾಂಪಲ್ is equal to 1 minus a square ಅಂದರೆ cos square x divided by cos square x. 1 minus cos square ಏನಪ್ಪ, sin square x divided by cos square x. 1 minus cos square ಅಂದ್ರೇನು, sin square. sin square by cos square ಫಾರ್ಮುಲಾ ಏನಪ್ಪ, tan square x. ಅಂದರೆ ಫಸ್ಟ್ ನಾವು ಏನು ರೆಡಿ ಮಾಡಿದ್ವಿ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ತೊಗೊಂಡು ಏನು ಬಂತಪ್ಪ ಆನ್ಸರ್, tan square x. ಅಂದರೆ ಫಾರ್ಮುಲಾ ಸಿಗ್ತಾ ನಮಗೊಂದು, ಏನು ಫಾರ್ಮುಲಾ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಎಕ್ಸ್. ಮೈನಸ್ 1 ಈ ಕಡೆ ಕಳಿಸಿದಾಗ ಪ್ಲಸ್ 1 ಆಗ್ತದೆ. ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ ರೀ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ. ಈ ಥರ ಭಾಳ ಫಾರ್ಮುಲಾಗಳು ಬರ್ತಾವೆ. ಏನೇನು ಫಾರ್ಮುಲಾ ಒಂದು ಕಡೆ ಪಟ 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 ಬರೀತೀನಿ ನೋಡ್ರಿ, ಬರೀ ನೀವು. ಫಸ್ಟ್ ಫಾರ್ಮುಲಾ ಏನಪ್ಪ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1. ನೆಕ್ಸ್ಟ್ ಫಾರ್ಮುಲಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು secant square x. Next 1 plus cot square x is equal to cosecant square x. cosecant square x ಅಂತ ಒಂದು ಫಾರ್ಮುಲಾ ಬರ್ತದೆ. ಇವುಗಳನ್ನು ನೀನು ಮಾಡಿಫೈ ಮಾಡ್ಕೊತ ಹೋಗಬೇಕು. ಈ ಫಾರ್ಮುಲಾ ಮಾಡಿಫೈ ಮಾಡು. ಹೆಂಗೆ ಮಾಡಿಫೈ ಮಾಡ್ತಿದ್ವಿ, ಇದನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಅಂದರೆ ಸೈನ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎಕ್ಸ್. ಸ್ಕ್ವೇರ್ ತೆಗೆದ್ರೆ ಏನಾಗಬೇಕು, ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸರ್ ನಾನು ಕಾಸ್ ಕಳ್ಸಂಗಿಲ್ಲ ರೀ, ಸೈನ್ ಕಳಿಸ್ತೀನಿ, ಕಾಸ್ ಇಲ್ಲೇ ಇಟ್ಕೋತೀನಿ. ಅವಾಗ ಏನಾಗ್ತದೆ, ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸರ್ ಸ್ಕ್ವೇರ್ ತೆಗಿತೀನಿ ರೀ, ಅವಾಗ ಏನಾಗ್ತದೆ, ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗ್ತದೆ. ಇವೆಲ್ಲ ಫಾರ್ಮುಲಾಗಳು. ನೆಕ್ಸ್ಟ್ ಈ ಕಡೆಗೆ ಪ್ಲಸ್ 1 ಈ ಕಡೆ ಕಳಿಸ್ತೀನಿ ರೀ ಸರ್, ಅವಾಗ ಏನಾಗ್ತದಪ್ಪ, ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಪ್ಲಸ್ ಇದ್ದು ಮೈನಸ್ ಆಗ್ತದೆ. ಸ್ಕ್ವೇರ್ ತೆಗಿ ಯಾವಾಗ ಏನಾಗ್ತದೆ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಸರ್ ಅಲ್ರಿ ಸರ್ ಇಲ್ಲಿ ಸ್ಕ್ವೇರ್ ಅದ, ನಾನು ಇದಕ್ಕೆ ರೂಟ್ ಹಾಕ್ತೀನಿ, ಅವಾಗ ಏನಾಗ್ತದೆ ಹೇಳು, ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗ್ತದೆ. ಅರ್ಥ ಆಯಿತು. ಇಲ್ಲಿ ಸ್ಕ್ವೇರ್ ಇದ್ದಿದ್ದು ತೆಗೆದೀನಿ, ಇದಕ್ಕೇನಾಗ್ತಿದೆ, ರೂಟ್ ಹಾಕಿನಿ ನೋಡಿ ಇಲ್ಲಿ. ಸರ್ ಅಲ್ರಿ ಸರ್ 1 ಇಲ್ಲೇ ಇಡ್ತೀನಿ ರೀ, ಇದನ್ನಷ್ಟೇ ಕಳಿಸ್ತೀನಿ, ಅವಾಗ ಏನಾಗ್ತದಪ್ಪ, ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಮೈನಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1. ಈಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಈ ಕಡೆ ಕಳಿಸಿನ್ರು, ಅವಾಗೇನಾಗ್ತದೆ, ಸೆಕೆಂಡ್ ಸ್ಕ್ವೇರ್ ಇದ್ದಿದ್ದು ಇರ್ತದಿಲ್ಲ, ಬಂದಿದ್ದು ಪ್ಲಸ್ ಇದ್ದಿಲ್ಲ ಮೈನಸ್ ಆಗ್ತದಿಲ್ಲ, ಉಳಿದಿದ್ದು ಏನು ಉಳಿತದೆ, 1 ಉಳಿತದಿಲ್ಲ. ಹಾಂ, ಇದು ಫಾರ್ಮುಲಾ. ಈ ಥರ ನಾವು ಏನು ಮಾಡ್ಬೋದು, ಮತ್ತು ಫಾರ್ಮುಲಾಗಳು ಈ ಕಡೆ ರೆಡಿ ಮಾಡ್ಬೋದು. ಇದು ಸ್ಕ್ವೇರ್ ಅದ, ಸ್ಕ್ವೇರ್ ತೆಗೆದ್ರೆ ಏನಾಗ್ತಪ್ಪ, ಇದು cosecant x is equal to under root of 1 plus cot square x. ಪ್ಲಸ್ 1 ಆ ಕಡೆ ಕಳಿಸ್ತೀನಿ, ಅವಾಗ ಏನಾಗ್ತದ, cot square x is equal to cosecant square x minus 1. ಸ್ಕ್ವೇರ್ ತೆಗೆದ್ರೆ ಏನಾಗ್ತದ, cot x is equal to under root of cosecant square x minus 1 ಆಗ್ತದೆ. ಇದೊಂದು ಫಾರ್ಮುಲಾ ರೆಡಿ ಆಯಿತು. ಈ ಥರ ಸರ್ ಇದನ್ನು ನಾನೇನು ಮಾಡ್ತೀನಿ, ಪ್ಲಸ್ ಕಾಟ್ ಸ್ಕ್ವೇರ್ ಎಕ್ಸ್ ಕಟ್ಟಿ ಕಳಿಸ್ತೇನೆ ರೀ, ಅವಾಗ ಏನಾಗ್ತದೆ ರೀ, cosecant ಸ್ಕ್ವೇರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಬರ್ತದೆ. ಎಷ್ಟು ಫಾರ್ಮುಲಾಗಳು ನಾವು ರೆಡಿ ಮಾಡ್ಬೋದು. ಇರೋದು ಬೇಸಿಕ್ ಫಾರ್ಮುಲಾಸ್ ಎಷ್ಟು, 1 2 3. ಇವು ಗೊತ್ತಿದ್ರೆ, ಇವು 3 ಗೊತ್ತಿದ್ರೆ ಸಾಕು, ಉಳಿದಿವೆಲ್ಲ ತಾನೇ ಬಂದ್ಬಿಡ್ತಾವೆ ಮೈಂಡ್ ಒಳಗಡೆ. ಹಾಂ, ಅಟ್ಲೀಸ್ಟ್ ನಾವು ಈ 3 ಮ್ಯಾಗಿನ ಫಾರ್ಮುಲಾ ರೆಡಿ ಮಾಡ್ಕೊಂಡಿವಿ ಅಂತಂದ್ರೆ ಇವೆಲ್ಲ ಒಂದು ಕಡೆ ರಫ್ ಒಳಗೆ ಬರ್ಕೊಂಡು ಇಟ್ಕೋಬೇಕು. ಬರ್ಕೊಟ್ಟು ಹೋಗ್ಬರ್ರಿ ಮಕ್ಕಳೇ. ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಯೂನಿಟ್ ಸರ್ಕಲ್ ಅದ, ದಿಸ್ ಇಸ್ ದ ಯೂನಿಟ್ ಸರ್ಕಲ್. ಈ ಪಾರ್ಟಿಗೆ ಒಂದು ಟ್ರಯಾಂಗಲ್ ತೊಗೊಂಡಿದ್ವಾಗಲ್ಲ, ನೆನಪದ, ಟ್ರಯಾಂಗಲ್ ತೊಗೊಂಡಿದ್ವಲ್ಲ, ಟ್ರಯಾಂಗಲ್ ತೊಗೊಂಡಾಗ ಇದನ್ನ ಏನಂತ ಹೇಳಿದ್ದೆ ನಿಮ್ಗೆ, ಈ ಕ್ಯಾ ಬೋಲಾತಮೆ, ಅಡ್ಜಸೆಂಟ್. ಕರೆಕ್ಟ್. ಅಡ್ಜಸೆಂಟ್ ಅಂತಂದ್ರೆ ನೆನಪು ಬರ್ಬೇಕು ನಿಮ್ಮ ಮೈಂಡ್ ಒಳಗೆ. ಅಡ್ಜಸೆಂಟ್ ಅಂದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕಾಸ್ ಅಂದಂಗೆ. ಕಾಸ್ ಎಕ್ಸ್ ಎದ್ರ ಮ್ಯಾಗೆ ಡಿಪೆಂಡ್ ಅದ, ಅಡ್ಜಸೆಂಟ್ ಮ್ಯಾಗೆ ಡಿಪೆಂಡ್. ಸೈನ್ ಎಕ್ಸ್ ಎದ್ರ ಮ್ಯಾಗೆ ಡಿಪೆಂಡ್ ಐತಪ್ಪ, ಸೈನ್ ಎಕ್ಸ್ ವಿಲ್ ಬಿ ಡಿಪೆಂಡ್ ಆನ್, ಓಕೆ, ಹಾಂ,
ಹೈಪೋಟೆನಸ್ ಇಲ್ಲ ಸರ್, ಆಪೋಸಿಟ್ ಇರೋದು ಸೈನ್ ಎಕ್ಸ್, ಕಾಸ್ ಎಕ್ಸ್ ಅಡ್ಜಸೆಂಟ್ ಅಂತ. ಕರೆಕ್ಟ್. ಈಗ ನಾನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊತ ಹೋಗ್ತೀನಿ, ಆ್ಯಂಗಲ್ ಕಡಿಮೆ ಮಾಡ್ಕೊತ ಹೋಗ್ತೀನಿ. ಆ್ಯಂಗಲ್ ಕಮ್ ಕ್ಯಾಮೆ ಹೌದಿಲ್ಲಪ್ಪ, ಆ್ಯಂಗಲ್ ಕಮ್ ಐತಿಲ್ಲ. ಈಗ ಫಸ್ಟ್ ದೊಡ್ಡದಿತ್ತು, ಈಗ ಛೋಟಾ ಹುआ ಆ್ಯಂಗಲ್. ಛೋಟಾ ಆ್ಯಂಗಲ್ ಆದಾಗ ಮೊದಲು ಆಪೋಸಿಟ್ ಇಷ್ಟು ದೊಡ್ಡದಿತ್ತ, ಈಗ ಆಪೋಸಿಟ್ ಆ್ಯಂಗಲ್ ಕಡಿಮೆ ಆದ್ರೆ ಅಪೋಸಿಟ್ ಕಡಿಮೆ ಅಂದ್ರೆ ಸೈನ್ ಕಡಿಮೆ. ಅಂದ್ರೆ ಆ್ಯಂಗಲ್ ಅಂದ್ರೆ ಟೀಟಾ ತೊಗೊತೀನಿ, ಆ್ಯಂಗಲ್ ಕಡಿಮೆ ಆದ್ರೆ ಸೈನ್ ವ್ಯಾಲ್ಯೂ ಏನಾಗ್ತದ, ಕಡಿಮೆ ಆಗ್ತದ. ಮೊದಲು ಇಲ್ಲಿ ಅಡ್ಜಸೆಂಟ್ ಎಷ್ಟಿತ್ತು, ಇಷ್ಟೇ ಐತಾ. ಆ್ಯಂಗಲ್ ಕಡಿಮೆ ಮಾಡಿದಾಗ ಅಡ್ಜಸೆಂಟ್ ಏನಾಯ್ತು, ಜಾಸ್ತಿ ಐತಾ ಕಮ್ಮಿ ಆಯ್ತಾ. ಅಡ್ಜಸೆಂಟ್ ಜಾಸ್ತಿ ಆಯ್ತಿಲ್ಲ. ಓಕೆ, ಜಾಸ್ತಿ ಮೀನ್ಸ್ ವಾಟ್, adjacent. When theta decreases, adjacent increases, cos theta increases. थीटा का वैल्यू कम हुआ तो cos का वैल्यू ज़्यादा, sin का वैल्यू कम. ಅರ್ಥ ಆಗ್ತದೆ ನಿಮಗೆ? ಓಕೆ, ಇದು ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಈಗ ಸರ್ ಇನ್ನೂ ಕಡಿಮೆ ಮಾಡ್ತೀನಿ ರೀ, ನಾನು ಇಷ್ಟೇ ಕಡಿಮೆ ಮಾಡ್ತೀನಿ ರೀ, ಅವಾಗ ಏನು ಜಾಸ್ತಿ ಆಗ್ತದೆ, ಅಡ್ಜಸೆಂಟ್ ಜಾಸ್ತಿ ಆಯ್ತು, ಅಪೋಸಿಟ್ ಕಡಿಮೆ ಆಯ್ತು. ಸರ್ ಭಾಳ ಕಮ್ಮಿ ಮಾಡ್ತೀನಿ, ಇಷ್ಟೇ ಸೌಂಡ್ ಮಾಡ್ತೀನಿ ರೀ ನಾನು, ಹೌದಾ, ಅವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ. ಒನ್ ಟೈಮ್ ಏನಾಗ್ತದೆ ಅಂದ್ರೆ ಅಡ್ಜಸೆಂಟೇ ಅಪೋಸಿಟ್ ಆಗಿಬಿಡ್ತದೆ, ಅಪೋಸಿಟ್ 0 ಆಗ್ತದೆ. ಯಾವಾಗ, ಯಾವ ಡಿಗ್ರಿಗೆ, 0 ಡಿಗ್ರಿಗೆ. 0 ಡಿಗ್ರಿಗೆ ಅಪೋಸಿಟ್ ಕ್ಯಾ ಹೋತಾ, 0 ಹೋತಾ. ಅಡ್ಜಸೆಂಟ್ ಇಚ್ ಅಪೋಸಿಟ್ ಹೋತ, ಹೌದೇನಿಲ್ಲ, ಆಗ್ತದಿಲ್ಲ. ಅಂದರೆ ಇಲ್ಲಿ ಅಡ್ಜಸೆಂಟೇ ಆಪೋಸಿಟ್ ಯಾವಾಗ ಆಗ್ತದೆ, ಥೀಟಾ ವ್ಯಾಲ್ಯೂ 0 ಆದಾಗ. ಅಡ್ಜಸೆಂಟ್ ಅಪೋಸಿಟ್ 0 ಆಗ್ಬಿಡ್ತಾ, ಥೀಟಾ 0 ಇದ್ದಾಗ ಅಪೋಸಿಟ್ ಏನಪ್ಪ 0. ಅಪೋಸಿಟ್ 0 ಅಂದ್ರೆ ಡೈರೆಕ್ಟಾಗಿ ಏನು 0 ಆಗ್ತದ, ಸೈನ್ 0. ಅದಕ್ಕೆ ಇಲ್ಲಿ 0 ಬರ್ದಾರೆ ನೋಡಿ. ವಾ, ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಿತ್ತಾನ ನಮಗೆ? ಇಲ್ಲ ಅಂತಂದ್ರೆ ಇಲ್ಲಿ 0 ಮೀನಿಂಗ್ ಏನು, ಸೈನ್ 0 ಡಿಗ್ರಿ ಇತ್ತಂದ್ರೆ, ಸೈನ್ ಅಗರ್ 0 ಡಿಗ್ರಿ ಹೈ, ಸೈನ್ 0 ಡಿಗ್ರಿ ಇದ್ರೆ ಅಪೋಸಿಟ್ 0, ಅಪೋಸಿಟ್ 0 ಅಂದ್ರೆ ಸೈನ್ ಕಂಪ್ಲೀಟ್ ವ್ಯಾಲ್ಯೂ ಏನಾಗ್ತದ 0. ಕಾಸ್ ವ್ಯಾಲ್ಯೂ ಇಲ್ಲಿಂದ ಇಲ್ಲಿಗೆ ಆಗ್ತದ ಅಡ್ಜಸೆಂಟ್ ಅವಾಗ, ಹೌದೇನಿಲ್ಲ. ಓಕೆ, ಇಷ್ಟ ಆಗ್ತದೆ ಕಾಸ್ ವ್ಯಾಲ್ಯೂ, ಯಾಕೆ ಅಡ್ಜಸೆಂಟ್ ಜಾಸ್ತಿ ಆಗ್ಬಿಡ್ತು. 0ಕ್ಕೆ ಅಡ್ಜಸೆಂಟ್ ಜಾಸ್ತಿ. ಅಡ್ಜಸೆಂಟ್ ಅಂದ್ರೆ ಇದು ರೇಡಿಯಸ್ಸಾ, ರೇಡಿಯಸ್ ಏನು ತೊಗೊಂಡಿದ್ದೀನಿ, ನೀನು ಎಷ್ಟು ತೊಗೊಂಡಿದ್ದು ರೇಡಿಯಸ್ ಇದ್ರದ್ದು, 1 ಯೂನಿಟ್ ಅಂದ್ರೆ ಆನ್ಸರ್ ಏನು ಬರ್ತದ ಅಂದ್ರೆ ಸೈನ್ 0 ಡಿಗ್ರಿಗೆ ಆನ್ಸರ್ ಏನು 0. ಅದೇ ಕಾಸ್ 0 ಡಿಗ್ರಿಗೆ 1. ತಿಳಿತು? ಅರ್ಥ ಆಗ್ತದ? ಸೈನ್ 0ಕ್ಕೆ 0ನೇ ಯಾಕೆ ಬರಬೇಕು, ಇದಕ್ಕೆ ಬರಬೇಕು. ಯಾಕೆ ಬರಬೇಕು, ಸೈನ್ 0 ಇದ್ದಾಗ ಅಪೋಸಿಟ್ ಆ್ಯಂಗಲ್ ಅಪೋಸಿಟ್ ಸೈಡ್ ಇರಲ್ಲ. ಸೈಡೇ ಇಲ್ಲ ಅಂದ್ರೆ ವ್ಯಾಲ್ಯೂ ಏನು ಬರ್ತದೆ ಮಣ್ಣು, ಆನ್ಸರ್ ಏನು ಬಂದುಬಿಡ್ತದೆ ಅವಾಗ 0 ಬರ್ತದೆ. ಸೈನ್ ಅಪೋಸಿಟ್ ಮ್ಯಾಗ ಡಿಪೆಂಡ್ ಅದ, 0ಕ್ಕೆ ಅಪೋಸಿಟೇ ಇಲ್ಲ ಅಂದ್ರೆ ಸೈನ್ ಎಲ್ಲಿ ಇರ್ತದೆ ಮಣ್ಣು, ಇರಂಗಿಲ್ಲ ಅಂತಂದ್ರೆ ಸೈನ್ 0. ಅದೇ ಕಾಸ್ ಏನಾಗ್ತದೆ, ಅಪೋಸಿಟ್ ಬ್ಯಾಡ, ಅದಕ್ಕೆ ಕಾಸಿಗೆ ಅಪೋಸಿಟ್ ಬ್ಯಾಡ, ಅಡ್ಜಸೆಂಟ್ ಬೇಕಾ, ಅಡ್ಜಸೆಂಟ್ ಫುಲ್ ಅದ, ಫುಲ್ ಇದ್ರೆ 1. ಸೈನ್ 0 0, ಕಾಸ್ 0 1. ಓಕೆ, ಇದು ಸೈನ್ ವ್ಯಾಲ್ಯೂ, ಇದು ಕಾಸ್. ಹಂಗಿದ್ರೆ ಇಲ್ಲಿ ಇದು ಸೈನ್ ವ್ಯಾಲ್ಯೂ, ಇದು ಕಾಸ್. ಅಂದರೆ ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಐತಪ್ಪ, 90 ಡಿಗ್ರಿ, π/2 ಅಂತ ನಾವು ಕರಿತೀವಿ. ಅಂದರೆ ಸೈನ್ π/2 ಇಸ್ ಈಕ್ವಲ್ ಟು, ಫಸ್ಟಿಗೆ ಬರ್ತೀವಿ ನೋಡು, ಸೈನ್ 0 ಡಿಗ್ರಿ ಇಸ್ ಈಕ್ವಲ್ ಟು ಏನು ಬರ್ತಪ್ಪ ಆನ್ಸರ್, ಸರ್ ಮತ್ತೆ 0 ಬರ್ಬೇಕ್ರಿ ನನಗೆ ಆನ್ಸರ್. साइन क्या आना और एक बार 0 आना, कैसे आता, साइन 0 कहाँ है, कहाँ है, यहाँ पे 0 ಇಲ್ಲದ, ಕಿಲ್ಲದ, ಕಿಲ್ಲಿ ಆದೇನಿಲ್ಲ. ಹಾಂ, ಇಲ್ಲಿದಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಎಷ್ಟು ಡಿಗ್ರಿ ಕವರ್ ಮಾಡ್ತೀಯಾ, 180 ಡಿಗ್ರಿ ಅಂದ್ರೆ ಪೈ ಅಂದಂಗೆ, 180 ಡಿಗ್ರಿ ಅಂದ್ರೇನು ಪೈ ಅಂದಂಗೆ. ಅಂದರೆ ಸೈನ್ 0ಕ್ಕೆ 0 ಬಂತು, ಸೈನ್ ಪೈಗೇನು ಬಂತು 0. ಮತ್ತು ವಾಪಸ್ ಇಲ್ಲಿ ಬಂದ್ರೆ ಏನಾಗ್ತದ 360 ಅಂದರೆ ಎಷ್ಟು ಡಿಗ್ರಿ 2π.
ಅಂದ್ರೆ ಸೈನ್ 2 ಪೈಗೆ ಎಷ್ಟು ಆನ್ಸರ್? ಮತ್ತು ವಾಪಸ್ ಇದು 3 ಪೈಯ 1 ಪೈಗೆ 0, 2 ಪೈಗೆ 0, 3 ಪೈಗೆ ಸೈನ್ 3 ಪೈ 0, 4 ಪೈ 0, 5 ಪೈ 6 ಪೈ ಅಂದ್ರೆ n ಪೈ 1 2 3 4 5 6 n ಪೈ. n ಅಂದ್ರೆ ಮನಸ್ಸು ಬಂದಷ್ಟು ಅಂದ್ರೆ ಸೈನ್ n ಪೈ ವ್ಯಾಲ್ಯೂ ಏನಪ್ಪ? 0. ಅಂದ್ರೆ ಮೀನಿಂಗ್ ಏನು? ಸೈನ್ 0 ಪೈ 1 ಪೈ 2 ಪೈ 3 ಪೈ ಎಷ್ಟೇ ಪೈಗಳಿದ್ದು ಅಂತ ತಿಳ್ಕೊ. ಪೈಗಳು ಬಂತಂದ್ರೆ ಆನ್ಸರ್ ಏನು ಬರ್ತದೆ? 0. ಇದಕ್ಕೆ ಜನರಲ್ ಫಾರ್ಮುಲಾ ಅಂತೀವಿ. It is called as what? General formula, general value of sin theta. When sin is n pi value, we will be having what? 1. ತಿಳಿತಾ ಮಕ್ಕಳೇ? ಇದೊಂದು ಫಾರ್ಮುಲಾ ಗೊತ್ತಾಯ್ತಾ? sin n pi is equal to 0. Where what is n here? n ಅಂತಂದ್ರೆ any number, any whole number ಅಂತ ತಗೊಂಡಿ. any whole number 0 1 2 3 4 5. ಸರ್ ಸೈನ್ ಹೇಳ್ದಂಗೆ ನನಗೆ ಕಾಸ್ನು ಹೇಳ್ರಲ್ಲ, ಹೇಳಮ್ಮ? ಓಕೆ. ಕಾಸ್ 0 ಡಿಗ್ರಿ ಎಷ್ಟಪ್ಪ? ಕಾಸ್ 0ಕ್ಕೆ 1. ಮತ್ತು ಈಗ ಕಾಸ್ ಪೈ ಬಂದೇನು ತಿಳ್ಕೊ, ಎಷ್ಟಾಗ್ತದ? -1. ಅಂದರೆ ಕಾಸ್ ಪೈ ಎಷ್ಟಪ್ಪ? -1. ಕಾಸ್ ಈ ಕಡೆ ಬಂದಾಗ 2 ಪೈಯ ಆಗ್ತದಿಲ್ಲ? 1 ಪೈ 2 ಪೈ ಅಂದರೆ ಕಾಸ್ 2 ಪೈ ಎಷ್ಟು ನನ್ನ ಮಕ್ಕಳೇ? ಕಾಸ್ 3 ಪೈ -1. ಹಾಂ, ಕಾಸ್ 3 ಪೈ -1. ಕಾಸ್ 4 ಪೈ, ಕಾಸ್ 4 ಪೈ 1 ಅಂದರೆ ಕಾಸ್ n ಪೈ. n ಅಂತಂದ್ರೆ ಫಸ್ಟಿಗೆ ಇಲ್ಲಿ ನೋಡ, ಇದು ಆಡ್ ನಂಬರ್ ಅದ, ಇದು ಇವನ್ ನಂಬರ್ ಅದ, ಇದು ಆಡ್ ನಂಬರ್ ಅದ, ಇದು ಇವನ್ ನಂಬರ್ ಅದ. ಆಡ್ ನಂಬರ್ ಇದ್ರೆ ಏನು ಬರ್ತದೆ ಆನ್ಸರ್? ಮೈನಸ್. ಇವನ್ ನಂಬರ್ ಇದ್ರೆ ಇವನ್ ನಂಬರ್ ಇದೇನು? ಇವನ್ ನಂಬರ್ ಇದೇನು? +1. ಅಂದ್ರೆ ಕಾಸ್ ಆಡ್ ನಂಬರ್ ಇದ್ರೆ -1, ಕಾಸ್ ಇವನ್ ನಂಬರ್ ಪೈ ಇದ್ರೆ +1 ಅಂತ ಬರಿಬೋದು. ಅಂದ್ರೆ ನಾನಿಲ್ಲಿ ಏನು ಮಾಡ್ಬೋದು? ಈಗ ಜನರಲ್ ಆಗಿ ಬರಿಬೇಕಾ? ಇದಕ್ಕೆ ಜನರಲ್ ಆಗಿ ಬರಿತೀನಿ ನೋಡ್ರಿ. ಜನರಲ್ ಆಗಿ ಹೆಂಗೆ ಬರ್ತೀನಿ ನೋಡ್ರಿ. ಕಾಸ್ n ಪೈ ಇಸ್ ಈಕ್ವಲ್ ಟು 1 ವೆನ್ n ಈಸ್ ಈವನ್ ನಂಬರ್. n ಈವನ್ ನಂಬರ್ ಇದ್ದಾಗ ಏನು ಬರ್ತದೆ ಆನ್ಸರ್? +1 ಬರ್ತದ. ಅದೇ ಕಾಸ್ n ಪೈ ಇಸ್ ಈಕ್ವಲ್ ಟು -1 ವೆನ್ n ಈಕ್ವಲ್ ಟು ಆಡ್ ನಂಬರ್. ಅಂದ್ರೆ ಇದು ಜನರಲ್ ಫಾರ್ಮುಲಾ. ಸರ್ ಇದು ಎರಡು ಲೆಫ್ಟಿಗೆ ಸೇಮ್ ಅದಾವ, ಕಾಸ್ n ಪೈ, ಇಲ್ಲೂ ಕಾಸ್ n ಪೈ ಅದ. ಅಂದ್ರೆ ನಾನು ಡೈರೆಕ್ಟಾಗಿ ಹಿಂಗೆ ಬರ್ಬೋದಾ? ಕಾಸ್ n ಪೈ ಇಸ್ ಈಕ್ವಲ್ ಟು ಪ್ಲಸ್ ಅಥವಾ -1. ಒಂದು ಸ್ವಲ್ಪ ಪ್ಲಸ್, ಒಂದು ಸ್ವಲ್ಪ ಮೈನಸ್, ಪ್ಲಸ್ ಮೈನಸ್. ಅರ್ಥ ಆಯಿತು? ಓಕೆ. ಸೈನ್ದು ಜನರಲ್ ಫಾರ್ಮುಲಾ ಯಾವ ಡಿಗ್ರಿಗೆ? 0 ಡಿಗ್ರಿ. ಆನ್ಸರ್ 0 ಬರಬೇಕು ಅಂದ್ರೆ n ಪೈ. कॉस +1 आना नहीं तो -1 आना. कब आना? n पाई को आना. n इवन रहे तो +1, n आड रहे तो -. ಓಕೆ. ನೆಕ್ಸ್ಟ್ ಮಾತಿಗೆ ಏನು ಮಾಡ್ತೀನಿ ಅಂತಂದ್ರೆ, ಸೈನ್ ಸರ್ 0 ಬಂದಲ್ಲ, ಇದನ್ನು 1 1 ಮಾಡಿರಲ್ಲ, ಹ್ಯಾಂಗರ್ ಮಾಡಿ ಹೌದಿಲ್ಲ? ಉಸ್ಕೋ 1 1 ಕರ್ನ, ಸೈನ್ ಕೋ 1 1 ಮಾಡಮ್ಮ. ಹಾಂ, 1 1 ಮಾಡಿಸ್ತೀನಿ ನೋಡ. ನೋಡಿ, ನೀನು ಇಲ್ಲೇ ಇರ್ತಿದ್ದಿ, ನಾನು ಇಲ್ಲೇ ಇರ್ತೀನಿ. ನೀನು ನೋಡ್ರಿ, ನೀನು ಬರೀ ನೋಡನೆ ಬರೀ. ಹಾಂ, ಓಕೆ. ಸೈನ್ ಎಲ್ಲಿ 1 1 ಅದ ನೋಡಮ್ಮ, ಇಲ್ಲಿ ಸೈನ್ 0 ಅದ, ಬ್ಯಾಡ್ ನನಗೆ. ಸೈನ್ 1 ಇಲ್ಲಿ ಅದ. 1 ಅಂದರೆ ಇದು ಇಷ್ಟೇ ಅದ. ಇದು π/2 90 ಡಿಗ್ರಿ ಇಲ್ಲ? ಹಾಂ, ಇಲ್ಲಿಂದ 90 ಡಿಗ್ರಿ π/2 ಅಲ್ಲ? ಹಾಂ, ಸೈನ್ π/2 ಎಷ್ಟಪ್ಪ? +1. ಇಲ್ಲಿ ಬಂದರೆ +1 ಅದನು, -1 ಅದ, 0 ಅದಿಲ್ಲಿ. ಹಾಂ, ಈ ಕಡೆ ಬಂದಾಗ ಏನದ? ಮೈನಸ್. ಇದು 1 ಪೈ, ಇದು ಸಾರಿ ಇದು π/2, ಇದು 1 π/2, ಇದು 2 π/2, ಇದು 3 π/2. ಅಂದ್ರೆ ಸೈನ್ 3 π/2 ಇಸ್ ಈಕ್ವಲ್ ಟು ಏನು ಬರೀತೀವಪ್ಪ? ಮೈನಸ್. ಹಾಂ, π/2 का +1, 3 π/2 का -1. ನೆಕ್ಸ್ಟ್ ಈಗ 1 π/2, 2 π/2, 3 π/2, 4 π/2, 5 π/2. ಅಂದ್ರೆ ಸೈನ್
5 pi by 2 is equal to 1. Next 5 pi by 2, 6 pi by 2, 7 pi by 2. Okay, sin 7 pi divided by 2 is equal to minus. ಸರ್ ಇದು ಹೆಂಗೆ ಬರಿತೀರಿ ರೀ? ಮತ್ತು ಜನರಲ್ ಫಾರ್ಮುಲಾ ಹೆಂಗೆ ಬರಿತೀರಿ ಸರ್? ಜನರಲ್ ಫಾರ್ಮುಲಾ ಏನು ಬರಿಬೋದು? n pi by 2 ಅಂತಂದ್ರೆ ನಾನು 2 n ಇದ್ದಲ್ಲಿ 2 ಹಾಕದಂತಿಕೋ 2 by 2 ಏನಾಗ್ತದ 1 ಆಗ್ಬಿಡ್ತದಲ್ಲ ಅದು. ಮತ್ತು ಅಲ್ಲೆಲ್ಲದ 1 ಇಲ್ಲಿ ಏನು ಬರಿಬೋದು ಅಂತಂದ್ರೆ ಸೈನ್ 2n ಪ್ಲಸ್ 1 ಇಂಟು ಪೈ ಬೈ 2 ಬರಿಬೋದು. ನೋಡ್ರಿ ನೋಡ್ರಿ n ಇದ್ದಲ್ಲಿ 0 ಹಾಕಮ್ಮಂತ 0 ಹಾಕಿದಾಗ ಇದು 0 ಆಗ್ತದ, ಬರೀ ಏನು ಉಳಿತದ 1 ಇಂಟು ಪೈ ಬೈ 2 ಅಂದ್ರೆ ಪೈ ಬೈ 2 ಬಂತ ಒಂದೇದು पहले का आया कैसा आया n के अंदर 0 डाले हम. अगर n 0 डाले बोले तो ಅವಾಗ ಏನು ಬರ್ತದಪ್ಪ ಸೈನ್ ಪೈ ಬೈ 2 ಬರ್ತದ. ಆಮೇಲೆ n 1 ಹಾಕ್ತೀನಿ ಈಗ 2 ಇಂಟು 1 2 ಪ್ಲಸ್ 1 3 ಇಂಟು ಪೈ 3 ಪೈ ಬೈ 2 ಅಂದರೆ n ಇಸ್ ಈಕ್ವಲ್ ಟು 1 ಹಾಕಿದಾಗ ಇದು ಬಂತು. n ಈಕ್ವಲ್ ಟು 2 ಹಾಕ್ತೀನಿ 2 2 ಝಾ 4 ಪ್ಲಸ್ 1 5 ಪೈ ಡಿವೈಡೆಡ್ ಬೈ 2 ಬಂತ. ಬಟ್ ಆನ್ಸರ್ ಏನು ಬರ್ತದೆ ಇಲ್ಲಿ ಪ್ಲಸ್ ಆರ್ ಮೈನಸ್. ಫಾರ್ಮುಲಾ ಏನಪ್ಪ ಸೈನ್ 2n ಪ್ಲಸ್ 1 ಬ್ರಾಕೆಟ್ ಪೈ ಬೈ 2 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಇದೊಂದು ಫಾರ್ಮುಲಾ ಕರೆಕ್ಟ್ ಸರ್. ಇಲ್ಲೂ -1 1 ಆಯಿತು 0 ಆಯಿತು ಸರ್. ಕಾಸಿಂದ 0 ಮಾಡೇ ಇಲ್ರಿ ನೀವು, ಹೌದಿಲ್ಲ ರೀ? ಹಾಂ ಕಾಸಿಂದ 0 ಮಾಡಮ್ರಿ. ಆಯ್ತು ನಿಂತೆ ಕಾಸ್ 0 ಬರಬೇಕು ಆನ್ಸರ್. ಎಲ್ಲೆಲ್ಲಿ ಕಾಸ್ 0 ಅದ ನೋಡೋಣ. ಕಾಸ್ ಇಲ್ಲಿ ಬಂದಾಗ 0 ಅದ, ಇಲ್ಲಿ ಅಂತಂದ್ರೆ ಏನು ಮೀನಿಂಗ್ ಅಂದ್ರೆ ಕಾಸ್ ಈಕ್ವಲ್ ಟು 0. ನೆಕ್ಸ್ಟ್ ಇಲ್ಲಿ ಬಂದ 0 ಆದನ, ಮತ್ತೆ ಇಲ್ಲಿ ಬ್ಯಾಡ ನನಗೆ ನೈ ಹೋನಾ ಮುಜೆ ಖಾಲಿ 0 ಬೇಕು ನನಗೆ. ಇಲ್ಲಿ ಬಂದಾಗ 0 ಅದ ಅಂದ್ರೆ ಕಾಸ್ 3 ಪೈ ಬೈ 2 ಇಸ್ ಈಕ್ವಲ್ ಟು ನೆಕ್ಸ್ಟ್ 4 ಪೈ ಬೈ 2 ಇದು 5 ಪೈ ಬೈ 2 ಕಾಸ್ 5 ಪೈ ಬೈ 2 ಇಸ್ ಈಕ್ವಲ್ ಟು 7 ಪೈ ಬೈ 2 ಹಿಂಗೆ ಬರ್ತದ. ಇದು ಪೈ ಬೈ 2 3 ಪೈ ಬೈ 2 5 ಪೈ ಬೈ 2 ಹಿಂಗಿದ್ದಾಗ ಫಾರ್ಮುಲಾ ಏನು ರೆಡಿ ಮಾಡಿದ್ವಿ? ಇಲ್ಲೂ ನನಗೆ ಬರೋಣಂತ ಕಾಸ್ ಬ್ರಾಕೆಟ್ 2n ಪ್ಲಸ್ 1 ಪೈ ಬೈ 2 ಆಗ ಆನ್ಸರ್ ಏನು? ಅಲ್ಲಿ ಪ್ಲಸ್ ಆರ್ ಮೈನಸ್ 1 ಇಲ್ಲಿ ತಿಳಿತದ. ಇದು ಜನರಲ್ ಫಾರ್ಮುಲಾ ಇದು ಈ ಥರ ನಾವು ರೆಡಿ ಮಾಡಬೇಕಾಗ್ತದೆ. ಇದೇ ವ್ಯಾಲ್ಯೂವನ್ನು ನೆಕ್ಸ್ಟ್ ಪೇಜೊಳಗೆ ಕೊಟ್ಟಿದ್ದಾರೆ, ಬರೆದಿರ. ಇಲ್ಲಿವರೆಗೆ ನಾವೇನು ರೆಡಿ ಮಾಡಿದ್ವಲ್ಲ ಇಲ್ಲಿ ಕಾಣ್ತದೆ ನೋಡ್ರಿ. ಕಾಸ್ 0 ಸೈನ್ 0 ಕಾಸ್ ಪೈ ಬೈ 2 0 ಸೈನ್ ಪೈ ಬೈ 2 1 ಕಾಸ್ ಪೈ ಮೈನಸ್ 1 ಸೈನ್ ಪೈ 0 ಕಾಸ್ 3 ಪೈ ಬೈ 2 0 ಕಾಸ್ 3 ಪೈ ಬೈ 2 ಮೈನಸ್ 1. ಅದಕ್ಕೆ ಜನರಲ್ ಫಾರ್ಮುಲಾ ಇಲ್ಲಿ ರೆಡಿ ಮಾಡ್ತಾರೆ ನೋಡ್ರಿ. ಜನರಲ್ ಫಾರ್ಮುಲಾ ಇಲ್ಲ ಐತೆ ನೋಡ್ರಿ. ಸೈನ್ ಎನ್ ಪೈ ಎಕ್ಸ್ದಲ್ಲಿ ಏನು ಬರೀಬೇಕು? ಎಕ್ಸ್ದಲ್ಲಿ ಎನ್ ಸೈನ್ ಎನ್ ಪೈ ಇಸ್ ಈಕ್ವಲ್ ಟು 0 ಬರೆಸಿದ್ದೀನ. ನೆಕ್ಸ್ಟ್ ಕಾಸ್ 2n ಪ್ಲಸ್ 1 ಪೈ ಬೈ 2 ಈಕ್ವಲ್ ಟು 0 ಬರೆಸಿದ್ದೀನ. ಕರೆಕ್ಟ್ ಇಲ್ಲ ಅದನ್ನು ಎಕ್ಸ್ ಅಂದ್ರೆ ಏನು ಬರೀಬೇಕು? 2n ಪ್ಲಸ್ 1 ಪೈ ಬೈ 2. ಅವರು ತಿರುವ ಮುರುವ ಬರೋದು ನಿಮಗೇನೋ ಮಾಡಿಬಿಟ್ರೆ ಅದು ಗೊತ್ತೇ ಆಗಂಗಿಲ್ಲ ಅದು, ಹೌದಲ್ಲ? ಇಲ್ಲಿ ನಾವೇನಪ್ಪ ಕಾಸ್ पै के बदले में क्या लिखना 2n प्लस 1 पाई बाई 2 लिखे तो क्या आ जाएगा आंसर 0. साइन x के बदले क्या लिखना n पाई ಬರ್ದೆ ಅಂತಂದ್ರೆ 0 ಬರ್ತದೆ ಆನ್ಸರ್. ಆಮೇಲೆ ಇದನ್ನೇ ನಾವೇನು ಮಾಡ್ಬೋದು ಅಂದರೆ ಉಳಿದು ಎಲ್ಲದಕ್ಕೂ ಹಾಕ್ಬೋದು. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಕೋಸೆಕ್ ಅಂದರೆ 1/sin x. ಓಕೆ ಎಕ್ಸ್ ಅಂದರೆ ಏನು ಹಾಕ್ಬೋದು ನೀನು? n पाई ಹಾಕ್ಬೋದಾ? x के बदले में क्या डालना n पाई. ನೆಕ್ಸ್ಟ್ ಏನಾಗ್ತದೆ ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ ಕಾಸ್ ಎಕ್ಸ್ ಇದ್ರೆ ಏನಾಗ್ಬೇಕು ನಾನು 2n ಪ್ಲಸ್ 1 ಪೈ ಬೈ 2. ಆನ್ಸರ್ ಏನು ಬರ್ತದೆ? ಇಲ್ಲಿ 0 ಬರ್ತದೆ. ಇಲ್ಲಿನೇ ಬರ್ತದೆ ಆನ್ಸರ್. ಇಲ್ಲಿ ಆನ್ಸರ್ 0. ಇಲ್ಲಿ ನೋಡು ಟ್ಯಾನ್ ಇಲ್ಲಿ ಮೇಲಿಂದ ನಮ್ಗೆ ಬೇಕಾಗಿಲ್ಲ, ಯಾಕಂದ್ರೆ ಮ್ಯಾಗ್ 0 ಇದ್ರ ನಡೀತದೆ, ಕೆಳಗೆ 0 ಇರಬಾರ್ದು. ಅದಕ್ಕಿಂತ ಇಲ್ಲಿ ನಾಟ್ ಈಕ್ವಲ್ ಟು ಕೊಟ್ಟರು ನೋಡಲ್ಲಿ. ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಯಾಕೆ ಕೊಟ್ಟಿದ್ದಾರೆ ಸರ್? ಎಕ್ಸ್ ಈಕ್ವಲ್ ಟು ಕೊಡ್ಬೇಕಾಯ್ತಲ್ರಿ, ನಾಟ್ ಈಕ್ವಲ್ ಟು ಯಾಕೆ ಕೊಟ್ಟಾರೆ ಇಲ್ಲಿ ಕಾಣ್ತಾ ಗೊತ್ತಾ? ನಾಟ್ ಈಕ್ವಲ್ ಟು ಅದ. ಒಂದು ವೇಳೆ ಸೈನ್ ಇಲ್ಲಿ n ಪೈ ಹಾಕಿದೆ ಅಂತ ತಿಳ್ಕೊ, ಏನಾಗ್ಬಿಡ್ತದೆ? ಇದು 0 ಆಗ್ಬಿಡ್ತದೆ. 1 ಡಿವೈಡೆಡ್ ಬೈ 0 ಏನಾಗ್ತದೆ ರೀ? ಅನ್ಡಿಫೈನೇಬಲ್, ಅದನ್ನು ಡಿಫೈನ್ ಮಾಡೋಕ್ಕಾಗಂಗಿಲ್ಲ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಎಕ್ಸ್ ಕಾ ವ್ಯಾಲ್ಯೂ ಕುಚ್ ಬಿ ಲೇಲೋ ಬಟ್ n ಪೈ ನಕೋ ಲೇಲೋ.
1 ಪೈ 2 ಪೈ 3 ಪೈ ಮತ್ತು ಲೋ ಎಕ್ಸ್ ವ್ಯಾಲ್ಯೂ ಅದನ್ನು ತೊಗೋಬೇಡ್ರಿ, ಅದನ್ನು ತೊಗೊಂಡ್ರೆ ಏನು ಬಂದ್ಬಿಡ್ತು ಅಂತ ಅನ್ಡಿಫೈನ್. ಸೊ ಅದಕ್ಕೆ ಕೊಟ್ಟಿದ್ದಾರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು n ಪೈ. ಇದು ಬಿಟ್ಟು ಏನು ಬೇಕಾಗ್ತವ್ರಿ ವ್ಯಾಲ್ಯೂ ನಿಮ್ಗೆ ಆನ್ಸರ್ ಸಿಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ನನಗೆ ಎಕ್ಸ್ ಇದಲ್ಲಿ ಏನು ತೊಗೋಬೇಡ್ರಿ ಅಂತ ಹೇಳ್ತಾರೆ ಅವರು, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 2n + 1 π/2 ಇದು ಇರಬಾರ್ದು. ಅಂದರೆ 3 π/2 5 π/2 7 π/2 ಅದು ಇರಬಾರ್ದು. ಅದು ಬಿಟ್ಟು ಏನು ಬೇಕಾದ ತಗೋ ವ್ಯಾಲ್ಯೂ ಇದಕ್ಕೆ ಆನ್ಸರ್ ಬರ್ತದೆ ಅಂತ. ಸೇಮ್ ಇಲ್ಲಿನ ಹಂಗೆ, ಇಲ್ಲಿ ಸೈನ್ 0 ಆದರೆ ನಡೀತದೆ ಮ್ಯಾಗಿನ ವ್ಯಾಲ್ಯೂ, ಕೆಳಗಿನ ವ್ಯಾಲ್ಯೂ 0 ಆಗಬಾರ್ದು. ಅದಕ್ಕೆ ಕೆಳಗಿನ ವ್ಯಾಲ್ಯೂ ಅಷ್ಟೇ ತೊಗೊಂಡ್ರಿ ಇಲ್ಲಿ. ಸರ್ ಇದನ್ನು ತೊಗೋಬೇಕಾಗಿತ್ತಲ್ರಿ, ಇದು n ಪೈ ಅಂತ ತೊಗೋಬೇಕಾಗಿತ್ತಲ್ರಿ. ಮ್ಯಾಗಿನ 0 ಬಂದರೆ ನಡೀತದೆ, ಕೆಳಗಿನ 0 ವ್ಯಾಲ್ಯೂ ಬರಬಾರ್ದು. ಯಾಕಂದರೆ 1/by ಆಗ್ತದೆ ಇದು, ಅಂದರೆ ಅನ್ಡಿಫೈನ್ ಆಗ್ತದೆ. ಸೊ ಇದಕ್ಕೆ ನಾಟ್ ಈಕ್ವಲ್ ಟು 0 ತೊಗೊಂಡ್ರೆ, ಇಲ್ಲಿನೂ ಇದಕ್ಕೆ ನಾಟ್ ಈಕ್ವಲ್ ಟು 0 ತೊಗೊಂಡ್ರು, ಸೈನಿಗೆ ನಾಟ್ ಈಕ್ವಲ್ ಟು 0 ತೊಗೊಂಡ್ರು. ಅಂದರೆ ನಾವೇನು ಮಾಡಿದ್ವಿ, ಸೈನ್ ಕಾಸನ್ನು ಎಲ್ಲ ಫಂಕ್ಷನ್ ಒಳಗಡೆ ಹಾಕಿದ್ವಿ. ನೆಕ್ಸ್ಟ್ ಏನು ಬರ್ತದೆ ಇಲ್ಲಿ ಫಾರ್ಮುಲಾ ಆಗಲೇ ಬರ್ಸಿದ್ದೀನಲ್ಲ, 1 + tan² = secant square, 1 + cot² = cosecant square. ಒಂದು ಈ ಕಡೆ ಕಳಿಸಿರಿ, ಒಂದು ಈ ಕಡೆ ಕಳಿಸಿ, ರೂಟ್ ಹಾಕಿ ಮಾಡಿರ್ತಿಕ್ಕೆ ಇವು ಇರೋವೇ 3 ಫಾರ್ಮುಲಾ, ಅದರಿಂದ ಒಂದು 10-12 ಫಾರ್ಮುಲಾ ರೆಡಿ ಮಾಡಿ. ಸೇಮ್ ಇದು ಅಂತ ನಿಮ್ಗೆ ಯಾವಾಗ ಗೊತ್ತದಪ್ಪ, ಇದು 10th ಒಳಗೆ ಗೊತ್ತದ. 10th ಒಳಗೆ ನೀವು ಏನು ಮಾಡ್ತಿದ್ವಿ, ಬರೀ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಅಷ್ಟೇ ನೋಡ್ತಿದ್ರಿ. ಬಟ್ ಇಲ್ಲಿ ಹಾಗಲ್ಲ, 0 ಹಿಡ್ಕೊಂಡು 360 ತನಕನೂ ನೋಡಬೇಕು, 0 ಹಿಡ್ಕೊಂಡು 360 ತನಕ ನೋಡಬೇಕು. ಓಕೆ, ಸೈನ್ 0 0, ಸೈನ್ 30 ಡಿಗ್ರಿ ಅಂದರೆ π/6 = 1/, ಸೈನ್ 45 ಅಂದರೆ π/4 1/√, ಸೈನ್ 60 ಡಿಗ್ರಿ 1 π/3 √3/2, ಸೈನ್ π/2 is 1, sin pi is 0, sin 3 π/2 - 2 pi 0. Same cos value, when sin is 0 cos is 1, when sin is 1 cos is 0, when sin is 0 cos is 1. Next sin cos π/6 is nothing but what, √3/2. ಈ π/3 ವ್ಯಾಲ್ಯೂ ಇದ್ದಿದ್ದು ಇಲ್ಲಿ ಬರ್ತದೆ, ಈ ವ್ಯಾಲ್ಯೂ ಇಲ್ಲಿ ಬರ್ತದೆ, ಈ ವ್ಯಾಲ್ಯೂ ಇದ್ದಂಗೆ ಇರ್ತದೆ ಅಂತಂದರೆ ಕಾಸ್ π/6 √3/2, π/4 1/√2, π/3 1/2, π/2 0, π -1, 3 π/2 0, 2 π 1. ಇದನ್ನು ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅರ್ಥ ಆಗ್ತದ? ಓಕೆ, ಮುಂದೇನು ಬರ್ತಾವಪ್ಪ, ಸೈನ್ ಆಫ್ ದ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಅಂದ್ರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಸೈನ್ ಫಂಕ್ಷನ್ ಇರ್ತದೆ. ಈಗ ಸೈನ್ ಕಾಸ್ ಟ್ಯಾನ್ ಕಾಟ್ ಅದಾವಲ್ಲ ಇವೆಲ್ಲ, ಸೈನ್ ಇಲ್ಲಿ ಪಾಸಿಟಿವ್ ಇರ್ತದೇನೋ, ಕಾಸ್ ಪಾಸಿಟಿವ್ ಇರ್ತದೇನೋ, ಸೆಕೆಂಡ್ ಪಾಸಿಟಿವ್ ಇರ್ತದೆ, ಏನೇನು ಪಾಸಿಟಿವ್ ಇಲ್ಲಿ ಇರ್ತವೆ. ಫಸ್ಟ್ ಕ್ವಾಡ್ರೆಂಟ್ ಇದು, ಫಸ್ಟ್ ಪಾರ್ಟ್ ಇಲ್ಲಿದೆ, ಫಸ್ಟ್ ಕ್ವಾಡ್ರೆಂಟ್ ಇದು ಪ್ಲಸ್ ಈ ಕಡೆ ಇರ್ತದೆ, ಪ್ಲಸ್ ಈ ಕಡೆನೂ ಇರ್ತದೆ, ಈ ಕಡೆ ಮೈನಸ್ ಬರ್ತದೆ, ಪ್ಲಸ್ ಬರ್ತದೆ, ಮೈನಸ್ ಮೈನಸ್, ನೆಕ್ಸ್ಟ್ ಪ್ಲಸ್ ಮೈನಸ್, 4 ಕ್ವಾಡ್ರೆಂಟ್ ಇರ್ತಾವೆ. ಕರೆಕ್ಟಾ? ಇಲ್ಲಿ ಎಲ್ಲ ಪಾಸಿಟಿವ್ ಇರ್ತವೆ, ಸೈನ್ ಕಾಸ್ ಟ್ಯಾನ್ ಕಾಟ್ ಸೆಕ್ ಕೊಸೆಕ್ ಎಲ್ಲ ಪಾಸಿಟಿವ್ ಇರ್ತವೆ. ಇಲ್ಲೇನಿರ್ತದೆ ಅಂತಂದ್ರೆ ಓನ್ಲಿ ಸೈನ್ ASTC ಅಂತ ಒಂದು ಫಾರ್ಮುಲಾ ಬರ್ತದೆ. ಏನು ಫಾರ್ಮುಲಾ ಇರ್ತದೆ? ASTC. ಎ ಅಂತಂದ್ರೆ ಆಲ್ ಪಾಸಿಟಿವ್, ಸೈನ್ ಪಾಸಿಟಿವ್, ಕಾಸ್ ಪಾಸಿಟಿವ್, ಟ್ಯಾನ್ ಪಾಸಿಟಿವ್, ಎಲ್ಲ ವ್ಯಾಲ್ಯೂ ಪಾಸಿಟಿವ್. ಯಾವ ಕ್ವಾಡ್ರೆಂಟ್ ಒಳಗೆ ಬರ್ತಾವ್ರಿ? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಎಲ್ಲ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟ್ ಒಳಗೆ ಸೈನ್, ಅದ್ರ ಉಲ್ಟಾ ಯಾವುದು? ಕೋಸೆಕ್. ಇವೆರಡೇ ಪಾಸಿಟಿವ್, ಉಳಿದಿವೆಲ್ಲ ನೆಗೆಟಿವ್. ಮೈಂಡ್ ಒಳಗೆ ಇಟ್ಕೊಂಡ್ಬಿಟ್ರೆ. ನೆಕ್ಸ್ಟ್ ಥರ್ಡ್ ಕ್ವಾಡ್ರೆಂಟ್ ಒಳಗೆ ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ಉಳಿದಿವೆಲ್ಲ ನೆಗೆಟಿವ್. ಫೋರ್ತ್ ಕ್ವಾಡ್ರೆಂಟ್ ಒಳಗೆ ಕಾಸ್ ಪಾಸಿಟಿವ್, ಸೆಕ್ ಪಾಸಿಟಿವ್, ಉಳಿದಿವೆಲ್ಲ ನೆಗೆಟಿವ್. ಇದು ಮುಂದೆ ಲೆಕ್ಕ ಮಾಡ್ತೀವಲ್ಲ ಅಲ್ಲಿ ಯೂಸ್ ಆಗ್ತದೆ. ಎಕ್ಸಸೈಸ್ 3.1 ಅನ್ನು ಕಂಪ್ಲೀಟ್ ಮಾಡಿದ್ವಿ. ಈಗ ಎಕ್ಸಸೈಸ್ 3.2 ಮಾಡಬೇಕು ಅಂತಂದರೆ ಅದಕ್ಕೆ ಹಿಂದ್ಗಡೆ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಲ್ಲ, ಆ ಬೇಸಿಕ್ ನಾಲೆಜನ್ನು ನೋಡೋಣ ಅಂತ ನೋಡ್ರಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಹೆಡಿಂಗ್ ಹಿಯರ್? ಸೈನ್. ಓಕೆ, ಸೈನ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಸೈನ್ ಅಂತಂದ್ರೆ ಏನು? ಸೈನ್ ಅಂತಂದರೆ ಪ್ಲಸ್ ಆರ್ ಮೈನಸ್ ಸೈನ್. ಅಂದರೆ ಅದಕ್ಕೆ ಕರಿತೀವಿ ನಾವು ಅಲ್ಜಿಬ್ರೈಕ್ ಸೈನ್ಸ್ ಅಂತ ಕರಿತೀವಿ. ಅಲ್ಜಿಬ್ರೈಕ್ ಪ್ಲಸ್ ಮೈನಸ್ ಇಂಟು ಡಿವೈಡ್ ಇರ್ತವಲ್ಲ. ಅಂದರೆ ಈಗ ಸೈನ್ ಅದ ಅಂತಂದ್ರೆ ಸೈನ್ ವ್ಯಾಲ್ಯೂ ಎಲ್ಲಿ ಪಾಸಿಟಿವ್ ಇರ್ತದೆ, ಸೈನ್ ವ್ಯಾಲ್ಯೂ ಎಲ್ಲಿ ನೆಗೆಟಿವ್ ಇರ್ತದೆ, ಕಾಸ್ ವ್ಯಾಲ್ಯೂ, ಟ್ಯಾನ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ, ಕೋಸೆಕೆಂಡ್ ವ್ಯಾಲ್ಯೂ, ಇವೆಲ್ಲ ವ್ಯಾಲ್ಯೂಸ್ಗಳು ಎಲ್ಲಿ ಪಾಸಿಟಿವ್ ಇರ್ತವೆ, ಎಲ್ಲಿ ನೆಗೆಟಿವ್ ಇರ್ತವೆ, ಅದು ನೋಡೋಣ ಅಂತ. ನೋಡಿರಿ, ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಇದು, ಇದೇನಪ್ಪ? ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತಂದರೆ ಫಸ್ಟ್ ಕ್ವಾಡ್ರೆಂಟ್ ಅಂದರೆ 0 to π/2, 0 to π/2. ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದರೆ π/2 to π. ಆಮೇಲೆ ಪೈನಿಂದ 3 π/2 ಏನಪ್ಪ?
3π/2 it is third quadrant. First quadrant, second quadrant, third quadrant. Next 3π/2 ನಿಂದ ಇದೇನಪ್ಪ 2π. ಇವೆಲ್ಲ ಏನಿವು ಥರ್ಡ್ ಕ್ವಾಡ್ರೆಂಟ್. ಒನ್ ಸೆಕೆಂಡ್, ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ? 0ನಿಂದ ಸ್ಟಾರ್ಟ್ ಆಗಿ π/2. ಸೆಕೆಂಡ್ ಕ್ವಾಡ್ರೆಂಟ್ π/2 ನಿಂದ π. ಥರ್ಡ್ ಕ್ವಾಡ್ರೆಂಟ್ π ನಿಂದ 3π/2. ಫೋರ್ತ್ ಕ್ವಾಡ್ರೆಂಟ್ 3π/2 ನಿಂದ 2π. ಸರ್ ಇದು ರೇಡಿಯನ್ ಒಳಗೆ ಹೇಳಿದ್ರಿ. ಡಿಗ್ರಿ ಒಳಗೆ ಹೇಳಬೇಕು ಅಂತಂದ್ರೆ 0 ಡಿಗ್ರಿ ಟು 90 ಡಿಗ್ರಿ ಫಸ್ಟ್ ಕ್ವಾಡ್ರೆಂಟ್, 90 ಡಿಗ್ರಿ ಟು 180 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್, 180 ಡಿಗ್ರಿ ಟು 270 ಡಿಗ್ರಿ ಥರ್ಡ್ ಕ್ವಾಡ್ರೆಂಟ್, 270 ಟು 360 ಫೋರ್ತ್ ಕ್ವಾಡ್ರೆಂಟ್ ಅಂತ ಬಂತು. ಇವಕ್ಕೆಲ್ಲ ಕ್ವಾಡ್ರೆಂಟ್ ಅಂತ ನಾವು ಕರೀತೀವಿ. ನೆಕ್ಸ್ಟ್ ನೋಡ್ರಿ ಮಕ್ಕಳಲ್ಲಿ, ಅದು ಆದ ಬಳಿಕ ಇದು ಎಕ್ಸ್ ಆಕ್ಸಿಸ್, ಇದೇನಪ್ಪ ಇದು ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಈ ಕಡೆ ಪ್ಲಸ್ ಇರ್ತದ, ಇದು ಮೈನಸ್ ಇರ್ತದ. ಹಾಂ, ವೆರಿ ಗುಡ್ ವೆರಿ ಗುಡ್. ಇಲ್ಲಿ ಪ್ಲಸ್ ಇರ್ತದ. ಹಾಂ, ಈ ಸೈಡ್ ಏನಿರ್ತದಪ್ಪ ಮೈನಸ್, ಈ ಸೈಡ್ ಏನಿರ್ತದೆ ಮೈನಸ್ ಇರ್ತದೆ. ಓಕೆ, ಈಗ ನನಗೇನು ಬೇಕು? ಸೈನ್ ಬೇಕು. ಸೈನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಆಪೋಸಿಟ್ ಅಂತಂದ್ರೆ ಬಿಯ, ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 1. ಓಕೆ, ಸೈನ್ ಥೀಟಾ ಅಂದ್ರೆ ಏನಪ್ಪ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಡಿವೈಡ್ ಬೈ 1 ಅಂದ್ರೆ ಬಿ. ಓಕೆ, ಇದು ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಬಿ ಪ್ಲಸ್ ಅದು ಮೈನಸ್ ಅದು ಪ್ಲಸ್ ಅದ. ಅಂದ್ರೆ ಸೈನ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಏನಿರ್ತದ? ಪ್ಲಸ್ ಇರ್ತದ. ಅರ್ಥ ಆಯ್ತು? ನೆಕ್ಸ್ಟ್ ಬರ್ತದ ಕಾಸ್ ಥೀಟಾ. ಕಾಸ್ ಥೀಟಾ ಅಂತಂದ್ರೆ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಇದು ಅಡ್ಜಸೆಂಟ್ ಅಂದ್ರೆ ಎ, ಹೌದಲ್ಪ? ಇದು ಎ ಅಂತ ತೊಗೊಂಡಿದ್ವಿ, ನೆನಪದು ಎ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದ್ರೆ 1. ಎ ಇದು ಪಾಸಿಟಿವ್ ಅದ ನೆಗೆಟಿವ್ ಅದ? ಪಾಸಿಟಿವ್. ಅಂದರೆ ಕಾಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಏನಪ್ಪ? ಪಾಸಿಟಿವ್. ಅರ್ಥ ಆಯ್ತು? ಕಾಸ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಪಾಸಿಟಿವ್, ಸೈನ್ ಥೀಟಾ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಪಾಸಿಟಿವ್. ಆಮೇಲೆ ಟ್ಯಾನ್ ಅಂತಂದ್ರೇನು? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಟ್ಯಾನ್ ಅಂದ್ರೆ ಏನಪ್ಪ? ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಅಂದ್ರೆ ಇಲ್ಲಿ ಸೈನು ಪಾಸಿಟಿವ್ ಅದ, ಕಾಸ್ನು ಪಾಸಿಟಿವ್ ಅದ, ಅಂದ್ರೆ ಟ್ಯಾನ್ ಏನಾಗ್ತದ? ಪಾಸಿಟಿವ್ ಆಗ್ತದ. ಅಂದ್ರೆ ಎಲ್ಲೆಲ್ಲಿ ಏನೇನು ಪಾಸಿಟಿವ್ ಅದು? ಇಲ್ಲಿ ಸೈನ್ ಪಾಸಿಟಿವ್, ಕಾಸ್ ಪಾಸಿಟಿವ್, ಟ್ಯಾನ್ ಪಾಸಿಟಿವ್. ಸೈನ್ದು ರೆಸಿಪ್ರೋಕಲ್ ಕೋಸೆಕ್, ಅದನ್ನು ಏನಾಗ್ಬಿಡ್ತದ? ಕಾಸ್ ಸೆಕೆಂಡ್, ಟ್ಯಾನ್ ಕೋಟ್ಯಾಂಜೆಂಟ್ ಅಥವಾ ಕಾಟ್. ಇವೆಲ್ಲ ಏನಿವು ಪಾಸಿಟಿವ್ ಆದವು. ಫಸ್ಟ್ ಕ್ವಾಡ್ರಂಟ್ ಒಳಗಡೆ ಎಲ್ಲ ಪಾಸಿಟಿವ್. ಅದಕ್ಕೆ ನಿನ್ನೆ ಹೇಳಿದೆ ನಿಮ್ಗೆ ಆಲ್ ಪಾಸಿಟಿವ್ ಅಂತ ಹೇಳಿದ್ದೀನಿ. ಆಲ್ ಪಾಸಿಟಿವ್ ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೆ. ಆಮೇಲೆ ಈಗ ಏನು ಬರ್ಬೇಕು? ನಾನು ಸೆಕೆಂಡ್ ಕ್ವಾಡ್ರಂಟಿಗೆ ಬರಬೇಕು. ಸೆಕೆಂಡ್ ಕ್ವಾಡ್ರಂಟಿಗೆ ಬರೋಣ. ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ನಾನು ಒಂದಿಲ್ಲಿ ಡಯಾಗ್ರಾಮ್ ತೆಗಿತೀನಿ. ನಾನೇ ಒಂದು ಸ್ವಂತ ಡಯಾಗ್ರಾಮ್ ತೆಗಿತೀನಿ. ಇಲ್ಲಿದೊಂದು ಲೈನಿಂಗ್ ತೊಗೊತೀನಿ, ಇಲ್ಲೊಂದು ಲೈನಿಂಗ್ ತೊಗೊಂಡ್ಬಿಡ್ತೀನಿ. ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ನಿಮ್ಗೆ? ಓಕೆ, ಈ ಟ್ರಯಾಂಗಲ್ ಅದ ಅಂತಂದ್ರೆ ಇದು 1 ಇರ್ತದೆ ಯಾವಾಗಲೂ, ಯೂನಿಟ್ ಸರ್ಕಲ್ 1 ಇರ್ತದೆ. ಇದು ಅಪೋಸಿಟ್, ಇದು ಬಿ ಆಗ್ತದ, ಇದು ಎ ಆಗ್ತದೆ. ಓಕೆ, ಸೈನ್ ಥೀಟಾ ಅಂದ್ರೆ ಬಿ ಅಂತಿತ್ತ? ಇದಾಗಲೇ ಬರ್ತೀವಲ್ಲ, ಸೈನ್ ಥೀಟಾ ಅಂದ್ರೇನು? ಬಿ. ಓಕೆ, ಸೈನ್ ಥೀಟಾ ಬಿ. ಬಿ ಈ ಕಡೆ ಅಪ್ ಅದ, ಅಪ್. ಇದು ಬಿ ಅಂದ್ರೆ ಏನಪ್ಪ? ಪಾಸಿಟಿವ್. ಬಿ ಅಂದ್ರೇನು? ಇಲ್ಲಿ ಪಾಸಿಟಿವ್. ಮೇಲ್ಗಡೆ ಏನಂತಂದ್ರೆ ಪಾಸಿಟಿವ್. ಬಿ ಪಾಸಿಟಿವ್ ಅಂತಂದಾಗ ಬಿ ಅಂದ್ರೇನು? ಸೈನ್ ಪಾಸಿಟಿವ್. ಸೈನ್ ಪಾಸಿಟಿವ್. ಸೈನ್ದು ಉಲ್ಟಾ ಕೋಸೆಕ್. ಕೋಸೆಕ್ ಥೀಟಾನು ಏನಾಗ್ತದ? ಪಾಸಿಟಿವ್. ಸೈನ್ ಪಾಸಿಟಿವ್, ಕೋಸೆಕ್ ಪಾಸಿಟಿವ್, ಎರಡು ಪಾಸಿಟಿವ್ ಅದು. ಆಮೇಲೆ ನೋಡ್ರಿ ಇಲ್ಲಿ ಇದು ಅಡ್ಜಸೆಂಟ ಎ ಅಂದ್ರೆ ಏನು ತೊಗೊಂಡಿದ್ದಾಗಲೇ? ಕಾಸ್ ಥೀಟಾ. ಕಾಸ್ ಥೀಟಾ ಅಂದ್ರೆ ಎ ತೊಗೊಂಡ್ವಿ ಆಗಲಿ ನಾವು. ಕಾಸ್ ಥೀಟಾ ಅಂದ್ರೆ ಎ ಅಂತ ತೊಗೊಂಡಿದ್ವಿ. ಬಟ್ ಎ ಏನದು? ಈ ಕಡೆ ಸೈಡ್ ಏನಂತ ಹೇಳಿದೆ? ಮೈನಸ್. ಅಂದ್ರೆ ನೆಗೆಟಿವ್. ಕಾಸ್ ಥೀಟಾ ಏನಪ್ಪ? ನೆಗೆಟಿವ್. ಅದ್ರ ಉಲ್ಟಾ ಏನು? ಸೆಕೆಂಡ್ ಥೀಟಾ. ಅದನ್ನು ಏನಾಗ್ತದ? ನೆಗೆಟಿವ್ ಆಗ್ತದೆ. ಕಾಸ್ ನೆಗೆಟಿವ್, ಸೆಕೆಂಡ್ ನೆಗೆಟಿವ್. ಸರ್ ಟ್ಯಾನ್ ಏನಾಗ್ತದೆ ರೀ ಹಂಗಿದ್ರೆ? ಟ್ಯಾನ್ ನೋಡ್ರಿ ಮಕ್ಕಳೇ, ಟ್ಯಾನ್ ಅಂತಂದ್ರೇನು? ಸೈನ್ ಡಿವೈಡೆಡ್ ಬೈ ಕಾಸ್. ಓಕೆ, ಟ್ಯಾನ್ ಅಂತಂದರೆ ಸೈನ್ ಡಿವೈಡೆಡ್ ಬೈ ಕಾಸ್. ಸೈನ್ ಏನು ಬಂದೈತಿ ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ? ಪಾಸಿಟಿವ್. ಡಿವೈಡೆಡ್ ಬೈ ನೆಗೆಟಿವ್.
ಅಂದರೆ ಪಾಸಿಟಿವ್ ಡಿವೈಡ್ ಬೈ ನೆಗೆಟಿವ್ ಏನು ಬರ್ತವೆ ಯಾವಾಗಲೂ ನೆಗೆಟಿವ್. ಒಂದು ವೇಳೆ ಎರಡೂ ಪಾಸಿಟಿವ್ ಇದ್ದರೆ ಪಾಸಿಟಿವ್, ಎರಡೂ ನೆಗೆಟಿವ್ ಇದ್ದರೆ ಪಾಸಿಟಿವ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಏನು ಬರಬೇಕು ನೆಗೆಟಿವ್ ಬರಬೇಕು. ಅಂದರೆ ಟ್ಯಾನ್ ಏನು ಬಂತು ಮಕ್ಕಳೇ ನೆಗೆಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಟ್ಯಾನ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ನೆಗೆಟಿವ್. ಟ್ಯಾನ್ ರೆಸಿಪ್ರೋಕಲ್ ದಟ್ ಈಸ್ ಕಾಟ್ ಥೀಟಾ ಈಸ್ ನಥಿಂಗ್ ಬಟ್ ವಾಟ್ ನೆಗೆಟಿವ್. ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ವಿಚ್ ಆಲ್ ಆರ್ ಪಾಸಿಟಿವ್ ವಿಚ್ ಆಲ್ ಆರ್ ನೆಗೆಟಿವ್? Sine and cosec positive and all other negative. Understood? Okay. Next in the third quadrant. Let us consider in the third quadrant. This is the third quadrant. ಹಿಂಗೆ ತೆಗಿಬೋದಾ? ಇಲ್ಲ, ರಾಂಗ್ ತೆಗೆದ್ರಿ. ಹೌದಲ್ಪ? ಈ ಥರ ತೆಗಿಬೇಕು, ಹಿಂಗೆ ತೆಗಿಬೇಕು. In the third quadrant, this is B. Yes or no? This is A. Then sine is nothing but what? Negative. Sine negative. Cosec negative. Sine negative. Cosec negative. Next cos ನೋಡೋಣ. Cos ಈ ಕಡೆ ಏನದಪ್ಪ? ಹಾಂ A ಅಂತಂದ್ರೆ cos negative. Cos negative. Then cos ಉಲ್ಟಾ sec negative. ಹಾಂ ಟ್ಯಾನ್ ಬರ್ತದೆ ನನ್ನ ಮಕ್ಕಳೇ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಡಿವೈಡೆಡ್ ಬೈ ಕಾಸ್. ಸೈನ್ ಈಸ್ ನೆಗೆಟಿವ್, ಕಾಸ್ ಈಸ್ ನೆಗೆಟಿವ್, ನೆಗೆಟಿವ್ ನೆಗೆಟಿವ್ ಕ್ಯಾನ್ಸಲ್, ಆನ್ಸರ್ ವಿಲ್ ಬಿ ಪ್ಲಸ್. ದೇರ್ ಫೋರ್ ಇನ್ ದ ಥರ್ಡ್ ಕ್ವಾಡ್ರಂಟ್ ಟ್ಯಾನ್ ಈಸ್ ಪಾಸಿಟಿವ್ ಆ್ಯಂಡ್ ಕಾಟ್ ಈಸ್ ಪಾಸಿಟಿವ್. ಉಲ್ಟಾ ಅಲ್ಲ ಮತ್ತೆ ಇದ್ರ ಉಲ್ಟಾ. ಹಾಂ ಕಾಟ್ ಈಸ್ ಪಾಸಿಟಿವ್, ಟ್ಯಾನ್ ಪಾಸಿಟಿವ್, ಕಾಟ್ ಪಾಸಿಟಿವ್, ಆಲ್ ಆರ್ ನೆಗೆಟಿವ್. ಎಸ್ ಟಿ ಎ ಅಂದ್ರೆ ಆಲ್ ಪಾಸಿಟಿವ್, ಎಸ್ ಸೈನ್ ಆ್ಯಂಡ್ ಕೋಸೆಕ್ ಪಾಸಿಟಿವ್, ಟ್ಯಾನ್ ಆ್ಯಂಡ್ ಕಾಟ್ ಪಾಸಿಟಿವ್. ಇನ್ನು ಫೋರ್ತ್ ಕ್ವಾಡ್ರೆಂಟ್ಗೆ ಹೋಗ್ತೀನಿ ಈಗ ನಾನು. I'll go for the fourth quadrant. Okay, in the fourth quadrant, let us consider this one as a B, this one as a A. Sine down ada niche andre ಏನಪ್ಪ ನೆಗೆಟಿವ್, ಕೋಸೆಕ್ ನೆಗೆಟಿವ್, ಕಾಸ್ ಅಂದರೆ ಪಾಸಿಟಿವ್, ಸೆಕೆಂಡ್ ಪಾಸಿಟಿವ್. ನೆಕ್ಸ್ಟ್ ಟ್ಯಾನ್ ಇನ್ ಸೈನ್ ಬೈ ಕಾಸ, ಮೈನಸ್ ಬೈ ಕಾಸ್ ಪ್ಲಸ್ ಅಂದ್ರೆ ಮೈನಸ್, ಕಾಟ್ ನೆಗೆಟಿವ್. Understood? In the fourth quadrant, cos and second positive, all are negative. Understood? ತಿಳಿತದ ಮಕ್ಕಳೇ? Next, look here, sin theta divided by cos theta is equal to tan theta. Next, cos theta divided by sin theta is equal to cot theta. Okay? In the first quadrant, angle is increasing. If the angle increases, opposite side increases. B increases. That means theta increases, sin theta increases. Theta increases, B ಏನಾಗ್ತದ? B ಹೆಚ್ಚಿಗೆ ಆಗ್ತದಲ್ಲ? B ಅಂತಂದ್ರೆ ಏನಂತ ಹೇಳಿದ್ದೀನಿ ಮಕ್ಕಳೇ? ಸೈನ್ ಅಂತ ಹೇಳಿದ್ದೀನಿ. ಓಕೆ, ಆಮೇಲೆ ಥೀಟಾ ಹೆಚ್ಚಿಗಾದಂಗೆ ಇದು ಎ ಇತ್ತಾ, ಇದು ಎ ಆಯ್ತಾ, ಇದು ಎ ಆಯ್ತಾ, ಇದು ಎ ಆಯಿತು. ಥೀಟಾ ಹೆಚ್ಚಿಗಾದರೆ ಎ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ, ಡಿಕ್ರೀಸ್ ಆಗ್ತದೆ. ಅಂದರೆ ಕಾಸ್ ಥೀಟಾ ಡಿಕ್ರೀಸಸ್ ವೆನ್ ಥೀಟಾ ಇನ್ಕ್ರೀಸ್. थीटा ज़्यादा हुए तो cos थीटा कम होता है. मकड़े इल्ले tan थीटा नोड्री, tan थीटा is directly depend on sin थीटा. अगर sin ज़्यादा है बोले तो tan, ಸೈನ್ ಜಾಸ್ತಿ ಅದ ಅಂತಂದ್ರೆ ಟ್ಯಾನ್ ಏನಾಗ್ತದ? ಕಡಿಮೆ ಹೆಂಗಾಗ್ತದ? ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಅದ. ಡೈರೆಕ್ಟ್ ಅಂತಂದ್ರೆ ಏನು ಅರ್ಥ? ಡೈರೆಕ್ಟ್ ಅಂತಂದ್ರೆ ಮುಂದೆ ನಾವು ಉಳಿದ್ರ ನೀನು ಉಳಿತೀಯ, ಮುಂದೆ ನಾವು ಸತ್ರ ನೀನು ಸಾಯ್ತಿದೆ, ಅದಕ್ಕೆ ಡೈರೆಕ್ಟ್ ಅಂತಾರೆ. ಅಂದ್ರೆ ಇದು ಮುಂದಿನ ಇದು ಜಾಸ್ತಿ ಆದ್ರೆ ಇದು ಜಾಸ್ತಿ ಆಗ್ತದ. ಅರ್ಥ ಆಯ್ತಾ? ಇದು ಜಾಸ್ತಿ ಆಗಕ್ಕತ್ತದೋ ಏನು ಇಲ್ಲೋ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಆಗ್ತದ. ಕಿಲ್ ಕಾಣ್ತ ನೋಡಿಗ, ಇಲ್ಲಿಂದ ಇಲ್ಲಿಗೆ ಬಂದು ಏನು ಜಾಸ್ತಿ ಆಗ್ತದೆ? ಸೈನ್ ಜಾಸ್ತಿ ಆಗ್ತಲ್ಲ. ಕಿಲ್ ಬರ್ದೀನಿ ಮತ್ತೆ ನಾನು ಬರ್ದೀನಿಲ್ಲ. ಓಕೆ, थीटा ज़्यादा हुए तो sin थीटा ज़्यादा, sin थीटा ज़्यादा हुए तो tan थीटा ज़्यादा. ಅಂದರೆ ಈಗ ನಾನೇನು ಬರೆದಪ್ಪ? ವೆನ್ ಥೀಟಾ ಇನ್ಕ್ರೀಸಸ್ sin theta increases, tan theta increases in the first quadrant.
in the first quadrant. Then when theta decreases, sin theta decreases, tan theta decreases in the first quadrant. Okay, when theta increases, cos theta decreases, then cot theta also decreases in the first quadrant. When theta decreases, cos theta increases, cot theta also increases. अर्थ आಯ್ತಾ? थीटा कम हुए तो कॉस ज़्यादा, थीटा ज़्यादा हुए तो साइन ज़्यादा. ಇದರಲ್ಲಿ ಫಸ್ಟ್ ಕ್ವಾಡ್ರಂಟ್. ನೆಕ್ಸ್ಟ್ ಏನು ಬರ್ತದೆ? ಸೆಕೆಂಡ್ ಕ್ವಾಡ್ರಂಟ್ ನೋಡೋಣಂತ. ಈಗ ಸೆಕೆಂಡ್ ಕ್ವಾಡ್ರಂಟ್ ಒಳಗೆ ನೋಡ್ರಿ ಮಕ್ಕಳೇ, ಇಲ್ಲಿ 90 ಡಿಗ್ರಿ ಅದು ಇಷ್ಟು ಮಾಡಿದ್ರೆ 110, ಇದು 110, ಇದು 120, 130 ಡಿಗ್ರಿ, 140 ಡಿಗ್ರಿ, 150 ಡಿಗ್ರಿ, 160, 180, 180 ಡಿಗ್ರಿ ಆಗ್ಬಿಡ್ತದೆ. ಸೆಕೆಂಡ್ ಕ್ವಾಡ್ರಂಟ್. ಇನ್ ದ ಸೆಕೆಂಡ್ ಕ್ವಾಡ್ರಂಟ್ ಆ್ಯಸ್ ವಿ ಗೋ ಆನ್ ಇನ್ಕ್ರೀಸ್ ದ ಟೆಂಪರೇಚರ್ ಅಲ್ಲ, ಏನಪ್ಪ ಇದು ಆ್ಯಂಗಲ್. ಟೆಂಪರೇಚರ್ ಬಂತು ನೋಡಿ, ಯಾಕಂದ್ರೆ ಟೆಂಪರೇಚರ್ ಜಾಸ್ತಿ ಅದ ಅದಕ್ಕೆ. ಇಲ್ಲಿ ಆ್ಯಂಗಲ್ ಇನ್ಕ್ರೀಸ್ ಮಾಡಲ, ಐ ಆಮ್ ಇನ್ಕ್ರೀಸಿಂಗ್ ದ ಆ್ಯಂಗಲ್. ಎಸ್ ಆರ್ನು? ಓಕೆ, ಜಾಸ್ತಿ ಮಾಡ್ಕೊತ ಹೋಗ್ತೀನಿ ಆ್ಯಂಗಲ್ ಜಾಸ್ತಿ ಮಾಡ್ಕೊತ ಹೋದ್ರೆ ಏನಾಗ್ತೈತೆ ಅವಾಗ ನೋಡೋಣ. ಫಸ್ಟ್ ಇಲ್ಲಿ ಆ್ಯಂಗಲ್ ಏನು ಮಾಡಿದ್ದೀನಿ ನಾನು? 100 ಡಿಗ್ರಿ ಮಾಡಿದ್ದೀನಿ. 100 ಡಿಗ್ರಿ ಆ್ಯಂಗಲ್ ಜಾಸ್ತಿ ಆಯ್ತಾ? 100 ಡಿಗ್ರಿ ಆದಾಗ ಇದು ಅಪೋಸಿಟ್ ಆಗ್ತದ, ಇದು ಬಿ ಆಗ್ತದ, ಬಿ ಆಯಿತು. ಆಮೇಲೆ 120 ಆದಾಗ ಬಿ ದೊಡ್ಡದದ ಸಣ್ಣದದ? ಹಾಂ. 150 ಅಂದಾಗ ಇನ್ನೂ ಸಣ್ಣದೈತು, 170 ಅಂದಾಗ ಇನ್ನೂ ಸಣ್ಣದೈತು. ಅಂದ್ರೆ ಟೀಟಾ ಇನ್ಕ್ರೀಸ್ ಆದಂಗೆ ಸೈನ್ ಟೀಟಾ ಏನಾಗ್ತದ? ಡಿಕ್ರೀಸ್ ಆಗತ್ತೆ. When theta increases, the value of sin theta decreases. When theta increases, the value of sin theta decreases. ಬರೀತಿ ನೋಡ್ರಿ, ಥೀಟಾ ಇನ್ಕ್ರೀಸ್ ಆದರೆ ಸೈನ್ ಥೀಟಾ ಡಿಕ್ರೀಸ್ ಆಗ್ತದ. ಎಲ್ಲಿದು? ಸೆಕೆಂಡ್ ಕ್ವಾಡ್ರಂಟ್. ದ ಸೆಕೆಂಡ್ ಕ್ವಾಡ್ರಂಟ್. ವೆನ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಇನ್ಕ್ರೀಸಸ್, ಕೋಸೆಕ್ ಥೀಟಾ ಡಿಕ್ರೀಸ್ ಅಲ್ಲ, ಇನ್ಕ್ರೀಸ್ ಆಗ್ತದೆ. ಯಾಕಂದ್ರೆ ಇದು ಉಲ್ಟಾ ಅಲ್ಲ, ಸೈನ್ದು ಉಲ್ಟಾ ಕೋಸೆಕ್ ಅಲ್ರಿ, ಅದಕ್ಕೆ ಏನು ಮಾಡ್ತೀನಿ ನಾನು? ಇನ್ಕ್ರೀಸಸ್. ವೆನ್ ಥೀಟಾ ಇನ್ಕ್ರೀಸಸ್, ಸೈನ್ ಥೀಟಾ ಡಿಕ್ರೀಸಸ್, ಕೋಸೆಕ್ ಥೀಟಾ ಇನ್ಕ್ರೀಸಸ್ ಇನ್ ದ ಸೆಕೆಂಡ್ ಕ್ವಾಡ್ರಂಟ್. ನೆಕ್ಸ್ಟ್, ಟ್ಯಾನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು sin theta. Tan is directly proportional to sin theta. Okay, when sin theta decreases, tan theta also decreases. ಡೈರೆಕ್ಟ್ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಹೋದ್ರೆ ಇದು ಹೋಗ್ತದ, ಇದು ಇದು ಉಳಿತದ ಅಂತ ಹೇಳಿದ ಆಗಲೇ ನಿಮ್ಗೆ ತಿಳಿತಾ? ಸೈನ್ ಥೀಟಾ ಡಿಕ್ರೀಸ್ ಆದರೆ ಟ್ಯಾನ್ ಥೀಟಾ ಡಿಕ್ರೀಸ್ ಆಗ್ತದೆ. ಓಕೆ, ಟ್ಯಾನ್ ಥೀಟಾ ಡಿಕ್ರೀಸ್ ಆದರೆ ಟ್ಯಾನ್ ರೆಸಿಪ್ರೋಕಲ್ ಯಾವುದಪ್ಪ? ಕಾಟ್ ಥೀಟಾ ಇನ್ಕ್ರೀಸ್ ಆಗ್ತದೆ. When theta increases, cot theta increases in the second quadrant. Next ಈಗ ತಗೋತೀನಿ cos theta. ಥೀಟಾ ಇನ್ಕ್ರೀಸ್ ಮಾಡೋಣ. ಥೀಟಾ ಇನ್ಕ್ರೀಸ್, ಇದು ಇನ್ಕ್ರೀಸ್ ಮಾಡಿದೆ. ಇದು ಏನದಪ್ಪ? ಎ. ಥೀಟಾ ಈಗ 120 ಡಿಗ್ರಿ, ಇದು ಎ. ಥೀಟಾ 150 ಡಿಗ್ರಿ, ಇದು ಎ. 170 ಡಿಗ್ರಿ, ಇದು ಎ. ಹಾಂ, ಅಂದರೆ ಥೀಟಾ ಇನ್ಕ್ರೀಸ್ ಆದರೆ ಎ ಏನಾಗ್ತದ? ಡಿಕ್ರೀಸ್ ಅನ್ನ. ಇದು ಹಿಂಗಿದ್ರೆ ಇದು ಡಿಕ್ರೀಸ್ ಅನ್ನ. ಇದು ಡಿಕ್ರೀಸ್ ಅದಕ್ಕಂತಾರೆ ಇನ್ಕ್ರೀಸ್ ಆಗುತ್ತೆ ಅಂತ ಗೊತ್ತದ? ಕನ್ನಡದ ಹೇಳ್ಬೇಕಾ ನಿಮ್ಗೆ? ಓಕೆ, ಥೀಟಾ ಜಾಸ್ತಿ ಆದ್ರೆ ಎ ಏನಾಗ್ತದಪ್ಪ? ಕಡಿಮೆ ಆಗ್ತದ, ಜಾಸ್ತಿ ಆಗ್ತದ. ಥೀಟಾ ಜಾಸ್ತಿ ಅಂತಂದ್ರೆ ಇಲ್ಲ, ಈಗ ಇದು ಥೀಟಾ ಜಾಸ್ತಿ, ಇದು 100 ಅದಿಲ್ಲ, 100 ಆದ್ರೆ ಎ ಏನಾಗ್ತದ? ಎ ಇಲ್ಲಿ ಬಂತು. ನೆಕ್ಸ್ಟ್ 120 ಆದ್ರೆ ಏನು ಬಂತು? ಎ ಇಲ್ಲಿ ಬಂತ. ಇಷ್ಟಿದ್ದು ಇಷ್ಟಾಯಿತು. ಅಂದರೆ ಥೀಟಾ ಜಾಸ್ತಿ ಆದ್ರೆ ಎ ಜಾಸ್ತಿ, ಥೀಟಾ ಇನ್ನೂ ಜಾಸ್ತಿ ಆದರೆ ಎ ಇನ್ನೂ ಜಾಸ್ತಿ. ಅಂದ್ರೆ ಥೀಟಾ ಜಾಸ್ತಿ ಆದರೆ ಎ ಅಂದ್ರೇನು? ಕಾಸ್ ಥೀಟಾ ಜಾಸ್ತಿ. ಥೀಟಾ ಜಾಸ್ತಿ ಇದ್ರೆ ಕಾಸ್ ಥೀಟಾ ಜಾಸ್ತಿ. ಕಾಸ್ದು ಉಲ್ಟಾ ಸೆಕೆಂಡ್ ಥೀಟಾ ಕಡಿಮೆ. ಉಲ್ಟಾ ಅದಿಲ್ಲ, ಅದಕ್ಕೆ ಕಡಿಮೆ. ಒಂದು ಜಾಸ್ತಿ ಇದ್ರೆ ಒಂದು ಕಡಿಮೆ. When theta increases, sin theta decreases and cosec theta increases in the second quadrant. When theta increases, tan theta decreases, cot theta increases in the second quadrant. When theta increases, cos theta increases, second theta decreases in the second quadrant. Third quadrant ನೋಡೋಣ. Okay, third quadrant.
ದಿಸ್ ಈಸ್ 180 ಡಿಗ್ರಿ. ವಾಟ್ ಇಸ್ ದಿಸ್ 180 ಡಿಗ್ರಿ. ನಾನು ಇಲ್ಲಿಂದ ತೊಗೊಂಡ್ಬಿಡ್ತೀನಿ. ಇಷ್ಟಾಗ್ತದೆ 180 ಪ್ಲಸ್ ಒಂದು 30 220 ಡಿಗ್ರಿ. ಎಷ್ಟಪ್ಪ ಇದು 220 ಡಿಗ್ರಿ. 220 ಡಿಗ್ರಿ ಅಂದ್ರೆ ಇದು ಏನಾಗ್ಬಿಡ್ತದೆ ಅವಾಗ ಬಿ ಆಗ್ತದೆ. ಆಗ್ತಲ್ಲ ಬಿ. ನೆಕ್ಸ್ಟ್ ಇದೇನಾಗ್ತದೆ ಬಿ ಆಗ್ತದೆ. ಏನೈತಿ ಈಗ ಟೀಟಾ ಇಲ್ಲಿಗೆ ಬಂತ, ಟೀಟಾ ಇಷ್ಟೇ ಇತ್ತು, ಟೀಟಾ ಇಲ್ಲಿಗೆ ಬಂತು. ಟೀಟಾ ನಾನು ಇಷ್ಟು ತೊಗೊಂಡ್ಬಿಡ್ತೀನಿ, ಜಾಸ್ತಿ ತೊಗೊಂಡ್ಬಿಡ್ತೀನಿ, ಅವಾಗ ಏನಾಗ್ತದೆ ಬಿ ಇಷ್ಟಾಯಿತು. ನೆನಪಿರಲಿ, ಇದು ನೆಗೆಟಿವ್ ಒಳಗೆ ಜಾಸ್ತಿ ಅದ. ನೆಗೆಟಿವ್ ಒಳಗೆ ಜಾಸ್ತಿ ಅಂದರೆ ಕಮ್ಮಿ ಅಂದಂಗೆ ತಿಳಿತು ನಿಮ್ಗೆ. -1 ದೊಡ್ಡದು, -100 ದೊಡ್ಡದು, -1 ದೊಡ್ಡದು. ಯಾಕಂದ್ರೆ ಮೈನಸ್ ಆದ ಬಳಿಕ ದೊಡ್ಡ ನಂಬರ್ ಸಣ್ಣದಾಗ್ತದೆ, ಸಣ್ಣ ನಂಬರ್ ದೊಡ್ಡದಾಗ್ತದೆ. ಅಂದರೆ ಇಲ್ಲಿ ಇದು ಮೈನಸ್ ಒಳಗೆ ಸಣ್ಣ ನಂಬರ್ ದೊಡ್ಡದು, ದೊಡ್ಡ ನಂಬರ್ ಸಣ್ಣದು, ದೊಡ್ಡ ನಂಬರ್ ಸಣ್ಣದು. ಅಂದರೆ ಟೀಟಾ ಜಾಸ್ತಿ ಆದ್ರೆ ಸೈನ್ ಟೀಟಾ ಕಡಿಮೆ ಆಗ್ತದೆ. ವೆನ್ ಟೀಟಾ ಸೇಮ್ ಬರ್ತೈತಿ. ವೆನ್ ಟೀಟಾ ಇನ್ಕ್ರೀಸಸ್ ಸೈನ್ ಟೀಟಾ ಡಿಕ್ರೀಸಸ್. ಆಮೇಲೆ ಕೋಸೆಕ್ ಟೀಟಾ ಡಿಕ್ರೀಸಸ್, ದೆನ್ ಟ್ಯಾನ್ ಟೀಟಾ ಡಿಕ್ರೀಸಸ್, ದೆನ್ ಕಾಟ್ ಟೀಟಾ ಇನ್ಕ್ರೀಸಸ್. ಸರ್ ಕಾಸ್ ಬಗ್ಗೆ ಹೇಳ್ರಿ ಸರ್. ಕಾಸ್ ಟೀಟಾ ಇನ್ಕ್ರೀಸ್ ಆದ್ರೆ ಕಾಸ್ ಟೀಟಾ ಏನಾಗ್ತದೆ ನೋಡೋಣ. ಇಲ್ಲಿದಿಂದ ಇಲ್ಲಿಗೆ ತೊಗೊಂಡ್ಬಿಡ್ತೀನಿ ನಾನು. ಎಷ್ಟೈತಿ ಇಲ್ಲಿಗೆ ಬಂತು ಎ, ಇದು ಎ. ಇಲ್ಲಿ ಬಂದಾಗ ಇದು ಎ ಇಷ್ಟೇ ಬಂತು. ಇಲ್ಲಿ ಬಂದಾಗ ಇದು ಎ, ಯಾವುದು ಇದು ಅಂದರೆ ಈ ಪಾರ್ಟ್ ಅಷ್ಟೇ ಎ. ಏನಾಗತ್ತದ ಇಲ್ಲಿ ಇಷ್ಟು ದೊಡ್ಡದೈತೆ ಮೊದಲು ಎ, ಇಷ್ಟು ದೊಡ್ಡದೈತಿಲ್ಲ, ಆಮೇಲೆ ಇಷ್ಟು ಸಣ್ಣದೈತು, ಆಮೇಲೆ ಇಷ್ಟು ಸಣ್ಣದೈತು, ಡಿಕ್ರೀಸ್ ಆಗತ್ತದ. ಡಿಕ್ರೀಸ್ ಎದ್ರೊಳಗೆ ಆಗತ್ತದ, ಇದು ನೆಗೆಟಿವ್ ಒಳಗೆ ಡಿಕ್ರೀಸ್ ಆಗತ್ತದ. ನೆಗೆಟಿವ್ ಒಳಗೆ -10 ಇದು -5 -5 ಇದು -2 -1 ಅಂತಂದ್ರೆ ಆ್ಯಕ್ಚುಲಿ ನಂಬರ್ ಡಿಕ್ರೀಸ್ ಆಗ್ತದ, ಬಟ್ ವ್ಯಾಲ್ಯೂ ಏನಾಗ್ತದ ಅದು ಇನ್ಕ್ರೀಸ್ ಆಗ್ತದೆ. ನಂಬರ್ ಡಿಕ್ರೀಸ್ ಆಗ್ತದೆ, ನಂಬರ್ ಕಮ್ಮಿ ಆಗ್ತದ, ಬಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತದೆ. ದೆನ್ ಟೀಟಾ ಇನ್ಕ್ರೀಸಸ್, ಕಾಸ್ ಟೀಟಾ ವ್ಯಾಲ್ಯೂ ಇನ್ಕ್ರೀಸಸ್, ಸೆಕೆಂಡ್ ಟೀಟಾ ವ್ಯಾಲ್ಯೂ ಡಿಕ್ರೀಸಸ್, ಸೆಕೆಂಡ್ ಟೀಟಾ ವ್ಯಾಲ್ಯೂ ಡಿಕ್ರೀಸ್ ಇನ್ ದ ಥರ್ಡ್ ಕ್ವಾಡ್ರಂಟ್. ಇನ್ ದ ಫೋರ್ತ್ ಕ್ವಾಡ್ರಂಟ್, ಫೋರ್ತ್ ಕ್ವಾಡ್ರಂಟ್ ತಗೊಳ್ಳೋಣಂತ. ಇದು ಫೋರ್ತ್ ಕ್ವಾಡ್ರಂಟ್ ಆಗ್ತದೆ, ಇದು ಬಿ ಆಗ್ತದೆ. ಕರೆಕ್ಟ್, ಬಿ ನೆಗೆಟಿವ್ ಅದ, ಬಿ ನೆಗೆಟಿವ್ ಅದ. ಇನ್ನೊಂದು ಸ್ವಲ್ಪ ಏನು ಮಾಡ್ತೀನಿ, ಇದು 1 ಇದು 1 2 ಇದು 300 ಡಿಗ್ರಿ ತೊಗೊತೀನಿ. ಎಷ್ಟು ಡಿಗ್ರಿ ಅಪ್ಪ ಇದು 300. ಇನ್ನೂ ಹಿಂಗೆ ರೌಂಡ್ ಹೊಡ್ತೀನಿ, ಇದು 320 ತೊಗೊತೀನಿ. ಅವಾಗ ಇದು ಬಿ ಆಗ್ತದ, ಸಣ್ಣದೈತಿಲ್ಲ, ಎಷ್ಟು ಇದ್ದಿದ್ದು ಇಷ್ಟಾಯಿತು. ನೆಕ್ಸ್ಟ್ 330 ತೊಗೊತೀನಿ, ಇಷ್ಟೇ ಬಿ ಆಗ್ತದ. 350 ತೊಗೊತೀನಿ, ಬಿ ಇಷ್ಟೇ ಆಗ್ತದ. ಬಿ ಡಿಕ್ರೀಸ್ ಆಗತ್ತದ, ನಂಬರ್ ಡಿಕ್ರೀಸ್ ಆಗತ್ತದ, ವ್ಯಾಲ್ಯೂ ಇನ್ಕ್ರೀಸ್ ಆಗತ್ತದ. ಯಾಕಂದ್ರೆ ಮೈನಸ್ ಕಡಿಮೆ ಆಕೋತ ಉಂಟದ, ಅಂದ್ರೆ ನಂಬರ್ ಡಿಕ್ರೀಸ್ ಆಗ್ತದೆ. ಅಂಡ್ ಟೀಟಾ ಇನ್ಕ್ರೀಸಸ್, ಸೈನ್ ಟೀಟಾ ಇನ್ಕ್ರೀಸಸ್, ಕೋಸೆಕ್ ಟೀಟಾ ಡಿಕ್ರೀಸಸ್, ಟ್ಯಾನ್ ಟೀಟಾ ಇನ್ಕ್ರೀಸಸ್, ಕಾಟ್ ಟೀಟಾ ಡಿಕ್ರೀಸಸ್. ಸೆಕೆಂಡ್ ಕೋಸ್ ಟೀಟಾ ನೋಡ್ಬೇಕಲ್ಲ, ಕಾಸ್ ನೋಡ್ತೀನಿ ನೋಡಿ. ಈಗ ಕಾಸ್ ಟೀಟಾ ವ್ಯಾಲ್ಯೂ ಏನು ಮಾಡ್ತೀನಿ ನಾನು ಇನ್ಕ್ರೀಸ್ ಮಾಡ್ತೀನಿ. ಎ ನೋಡಿ ಏನಾಗ್ತದೆ ಇಲ್ಲಿ, ಎ ಮೊದಲು ಕಡಿಮೆ ಇತ್ತಾ, ಇಷ್ಟೇ ಇತ್ತು, ಈಗೇನಾಯಿತು ಇಷ್ಟು ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಯಿತು, ಇನ್ನೂ ಜಾಸ್ತಿ ಆಯಿತು. ಅಂದರೆ ಪಾಸಿಟಿವ್ ಒಳಗೆ ಜಾಸ್ತಿ ಆಗತ್ತದ, ಜಾಸ್ತಿ ಅಂದರೆ ಜಾಸ್ತಿನೇ ಇದು. ಅಂದ್ರೆ ವೆನ್ ಟೀಟಾ ಇನ್ಕ್ರೀಸ್ ಕಾಸ್ ಟೀಟಾ ಇನ್ಕ್ರೀಸಸ್, ಆಮೇಲೆ ಏನು ಸೆಕೆಂಡ್ ಟೀಟಾ ಡಿಕ್ರೀಸಸ್ ಇನ್ ದ ಫೋರ್ತ್ ಕ್ವಾಡ್ರಂಟ್. ಇದು ಫೋರ್ತ್ ಕ್ವಾಡ್ರಂಟ್ ಒಳಗೆ. ಅರ್ಥ ಆಯ್ತಾ? ಇದನ್ನು ನಾವೇನು ಮಾಡ್ತೀವಿ ಅಂತಂದರೆ, ಇದನ್ನೇ ಅವ್ರು ಏನು ಮಾಡಿದ್ದಾರೆ, ಒಂದು ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ, ಒಂದು ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ಅದು ನೋಡಮ್ಮ ಬಾಕ್ಸ್. ಓಕೆ, ಎಲ್ಲೈತೆ ನೋಡಿ ಬಾಕ್ಸ್, ಅದು ಇಲ್ಲೈತೆ ನೋಡಿ ಬಾಕ್ಸ್, ಇದಲ್ಲ, ಇಲ್ಲೇ ಐತೆ ನೋಡಿ. ಇನ್ ದ ಫಸ್ಟ್ ಕ್ವಾಡ್ರಂಟ್ ಸೈನ್ ಇನ್ಕ್ರೀಸಸ್, second quadrant sign decreases, third quadrant decreases, fourth quadrant increases. Next cos, first quadrant decreases, second decreases, third increases, fourth increases. ಆಮೇಲೆ in tan theta in the first quadrant increase, correct, increase tan theta increase ಕೊಟ್ಟಿದ್ದಾರೆ ಇಲ್ಲಿ. ಯಾವುದು ಫಸ್ಟ್ ಕ್ವಾಡ್ರಂಟ್ ಒಳಗಡೆ ಸೈನ್ ಟ್ಯಾನ್ 0 ಡಿಗ್ರಿ ಏನು ಬರ್ತದೆ, 0 ಬರ್ತದೆ. ಟ್ಯಾನ್ 45 ಡಿಗ್ರಿ 1 ಅಲ್ಲ 1/2 ಟ್ಯಾನ್ 45 ಡಿಗ್ರಿ 1 ಬರ್ತೈತಿ. ಟ್ಯಾನ್ 90 ಡಿಗ್ರಿ ಬರೋಂಗಿಲ್ಲ, ನಾಟ್ ಡಿಫೈನ್ಡ್ ಐತಿ. ಟ್ಯಾನ್ 60 ಡಿಗ್ರಿ √3 ವ್ಯಾಲ್ಯೂ
√3 1.73 ಇನ್ಕ್ರೀಸ್ ಬರಬೇಕಲ್ಲ ಇಲ್ಲಿ. ಇನ್ಕ್ರೀಸ್ ಬರ್ತಾರೆ ಇಲ್ಲಿ, ಇದು ಇನ್ಕ್ರೀಸ್ ಕರೆಕ್ಟ್ ಐತೆ. ಇದು ಡಿಕ್ರೀಸ್ ಆದರೆ ಇದು ಇನ್ಕ್ರೀಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಲ್ಲ ಇಲ್ಲಿ. ಎಲ್ಲ ಕಡೆ ಇನ್ಕ್ರೀಸ್ ಬಂದೈತೆ ಇದು, ಎಲ್ಲ ಕಡೆ ಇನ್ಕ್ರೀಸ್ ಬಂದೈತೆ. 0 to ∞ ಮೈನಸ್ ಅಂದ್ರೆ ಇಲ್ಲಿ ಇನ್ಕ್ರೀಸ್ ಫ್ರಮ್ ಮೈನಸ್ ಅಂದ್ರೆ ಅವರು -2 ಅಂದ್ರೆ ಅವರು ಮೈನಸ್ ಅಂತಂದ್ರೆ ನಾವು ಡಿಕ್ರೀಸ್ ಬರ್ದಿದ್ದೀವಿ, ಹೌದಿಲ್ಲ? ಹಾಂ, ಅಂದರೆ ನಾವು ಕರೆಕ್ಟ್ ಬರ್ದಿದ್ದೀವಿ, ನಾವು ನಮ್ಮ ವಿಚಾರ ಕರೆಕ್ಟೇ ಅದ. ಇಲ್ಲಿ ಮುಂದೆ ನೋಡ್ಕೊಂಡು ತೊಗೊಳಂತ ಏನಾಗ್ತದಂತೆ. ನೆಕ್ಸ್ಟ್ ಇದನ್ನು ಹೇಳಿದ್ದೀನಿ ನಿಮಗೆ. ಫಸ್ಟ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಥರ್ಡ್ ನೆಗೆಟಿವ್, ಫೋರ್ತ್ ನೆಗೆಟಿವ್, ಹಿಂಗೆ ಉಳಿದಿವೆಲ್ಲ ನಾವು ಮಾಡ್ತೀವಿ. ನೆಕ್ಸ್ಟ್ ಬರೋದೇನಿದು ಗ್ರಾಫ್ಗಳು ಬರ್ತಾವ್ರಿ. ಅಂತಂದರೆ ಇಲ್ಲಿ ಯಾವ ಫಂಕ್ಷನ್ ಯಾವ ಥರ ಕಾಣ್ತದ, ಅದರ ಬಿಹೇವಿಯರ್ ಏನು, ಫಂಕ್ಷನ್ಗಳದ್ದು ಬಿಹೇವಿಯರ್ ಯಾವ ಥರ ಬಿಹೇವಿಯರ್ ಐತೆ ನೋಡ್ರಿ. ಎಕ್ಸಾಂಪಲ್ ಈಗ ಒಂದು ಸ್ಕೂಲ್ ಅನ್ನೋದೊಂದು ಫಂಕ್ಷನ್, ಕಾಲೇಜ್ ಅನ್ನೋದೊಂದು ಫಂಕ್ಷನ್. ಕಾಲೇಜ್ 10 ಗಂಟೆಗೆ ಆರಂಭ, ಇದೊಂದು ಫಂಕ್ಷನ್ ಕರೆಕ್ಟ್. 10 ರಿಂದ 1 ಗಂಟೆ, ಆಮೇಲೆ ಊಟ, 1 ರಿಂದ 2 ರಿಂದ 4 ಗಂಟೆ ಯಾವುದೋ ಒಂದು ಕ್ಲಾಸಸ್, 4 ಗಂಟೆಯಿಂದ ಮನೆಗೆ ಹೋಗ್ತೀರಿ, ಮತ್ತು ಅಭ್ಯಾಸ ಮಾಡ್ತೀರಿ. ಇದೆಲ್ಲ ನಿಮ್ಮ ಫಂಕ್ಷನ್, ಇದು ಡೈಲಿ ರೂಟೀನ್. ಸೇಮ್ ಇಲ್ಲಿ ನೋಡು, ಇದು ಸೈನ್ ಫಂಕ್ಷನ್. ಇದು ವಾಟ್ ಈಸ್ ದಿಸ್? ಟೀಟಾ. ಸೈನ್ ಟೀಟಾ ಫಂಕ್ಷನ್ ತೊಗೊತೀನಿ. ಇದು 0 ಡಿಗ್ರಿ ಅಪಿ. ಎಷ್ಟಿದು? 0 ಡಿಗ್ರಿ. ಇದೆಷ್ಟು ಡಿಗ್ರಿ ಇದು? ಇದು ಕಾಣ್ತದ ಎಷ್ಟು? π/2 90 ಡಿಗ್ರಿ ಕರೆಕ್ಟ್. ಅಂದರೆ ಇಲ್ಲಿದಿಂದ ಇಲ್ಲಿಗೆ ಫಸ್ಟ್ ಕ್ವಾಡ್ರೆಂಟ್, ಯಾಕಂದ್ರೆ 0 to π/2 ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಒಳಗಡೆ ಸೈನ್ ಏನಾಗ್ತದೆ ಅಂತ ಹೇಳಿದ್ದೆ ನಿಮಗೆ? ಇನ್ಕ್ರೀಸ್ ಆಗಕತ್ತದ. ಅದನ್ನೇ ನೀನು 0 to π/2, ಇದು π/2 ಹೌದಾ? ಇದು ಫಸ್ಟ್ ಕ್ವಾಡ್ರೆಂಟಾ? ಇದು ಕಾಸ್ ಟೀಟಾ. ಇದು ಏನಿದು? ಕಾಸ್ ಟೀಟಾ ಫಸ್ಟ್ ಕ್ವಾಡ್ರೆಂಟ್ ಒಳಗೆ ಏನಂತ ಹೇಳಿದೆ? ಡಿಕ್ರೀಸ್. ಡೌನ್ ಹೊಂಟದ, ಡಿಕ್ರೀಸ್. ನೆಕ್ಸ್ಟ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ π/2 to π, ನೆನಪದ? ಹಾಂ, π/2 to π ನೋಡಿದ್ರೆ ಮಕ್ಕಳೇ ನೀವು ಅಲ್ಲಿ ನಿಮಗೆ ಬರ್ಸಿದ್ದೆ ನಾನು ಏನಂದರೆ ಸೈನ್ ಟೀಟಾ ಡಿಕ್ರೀಸಸ್ ಅಂತ ಬರ್ಸಿದ್ದೆ. ನೋಡ್ಬೇಕಾದ್ರೆ ನೀವು ಸೈನ್ ಟೀಟಾ ಏನಾಗ್ತದೆ? ಡಿಕ್ರೀಸ್ ಆಗ್ತದೆ. ಸೈನ್ ಟೀಟಾ ಡಿಕ್ರೀಸ್ ಆಗೈತೆ. ಡಿಕ್ರೀಸ್ ಈಗ ಇಲ್ಲಿ 1 ಇತ್ತಪ್ಪ, ಇದು ಸೈನ್ 90 ಡಿಗ್ರಿ 1 ಅಲ್ಲ, ಸೈನ್ 90 ಡಿಗ್ರಿ 1 ಇತ್ತು. ಸ್ವಲ್ಪ ಕಡಿಮೆ ಹಾಕೊಂತ ಎಲ್ಲಿ ಬಂತಿದ್ದು? 0 ಆಗ್ಬಿಡ್ತು. ಅಂದರೆ ಸೈನ್ π ವ್ಯಾಲ್ಯೂ ಏನಪ್ಪ? 0. ನಿನ್ನೆ ನೋಡಿವಿ ಸೈನ್ π, ಸೈನ್ 2π, ಸೈನ್ 3π, ಸೈನ್ 4π, ಇವೆಲ್ಲ ಏನಂತ ಹೇಳಿದೆ ನಿಮಗೆ? 0. ಅದಕ್ಕೆ 0ಗೆ ಬಂದು ಟಚ್ ಆಗಿದಾವ, 0 ಬಂದು ಟಚ್ ಆಗಿದಾವ. ಆಮೇಲೆ ಕಾಸ್ π ಏನಂತ ಹೇಳಿದೆ ನಿಮಗೆ? ಒಂದು -1 ಇರ್ತದ, ಇಲ್ಲ ಅಂತಂದ್ರೆ +1 ಇರ್ತದ, ಹೌದಿಲ್ರಿ? ಒಂದು +1 ಒಂದು -1. ಓಕೆ, π 2π 3π -1 4π +1. ಅದಕ್ಕೆ ಮೇಲ್ಗಡೆ ಕೆಳಗಡೆ ಆ ಫಂಕ್ಷನ್ದು ವ್ಯಾಲ್ಯೂಸ್ಗಳನ್ನು ಹಾಕಿದ್ದೀವಿ ನಾವು ಅಷ್ಟೇ. ಸೈನ್ 30 ಡಿಗ್ರಿಗೆ ಏನು ವ್ಯಾಲ್ಯೂ ಇರ್ತದೆ ಆ ಫಂಕ್ಷನ್ ಹಾಕ. ಇದು ಥರ್ಡ್ ಕ್ವಾಡ್ರೆಂಟ್ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಏನಪ್ಪ ಆಗ್ತದೆ? ಥರ್ಡ್ ಕ್ವಾಡ್ರೆಂಟ್ ಒಳಗಡೆ ಸೈನ್ ಟೀಟಾ ವ್ಯಾಲ್ಯೂ ಡಿಕ್ರೀಸ್ ಆಗ್ತದೆ. ಫೋರ್ತ್ ಕ್ವಾಡ್ರೆಂಟ್ ಮತ್ತೇನಾಗ್ತದೆ? ಇಲ್ಲಿ ಇನ್ಕ್ರೀಸ್. ಮೇಲ್ ಹೊಂಟ್ರೆ ಇನ್ಕ್ರೀಸ್. ಆಮೇಲೆ 5th ಕ್ವಾಡ್ರೆಂಟ್ ಇನ್ಕ್ರೀಸ್, 6th ಕ್ವಾಡ್ರೆಂಟ್ ಡಿಕ್ರೀಸ್, 7th ಕ್ವಾಡ್ರೆಂಟ್ ಡಿಕ್ರೀಸ್, 8th ಕ್ವಾಡ್ರೆಂಟ್ ಇನ್ಕ್ರೀಸ್. ಅಂತಂದರೆ ನಾನು ಇದನ್ನು ಏನು ಮಾಡ್ಬೋದು? ವೇವ್ ನೇಚರ್ ಕಾಣ್ತಾನೆ. ವೇವ್ ಕಾಣ್ತಾ ಗೊತ್ತಾ? ಅದಕ್ಕೆ ಸೈನ್ ವೇವ್ ಅಂತ ಕರಿತೀವಿ. ಏನಂತೀವಿ ಇದಕ್ಕೆ ನಾವು? ಸೈನ್ ವೇವ್ ನೇಚರ್ ಐತಿ. ಅಪ್ಸ್ ಆ್ಯಂಡ್ ಡೌನ್ಸ್ ಅದು, ಅದಕ್ಕೆ ಇದಕ್ಕೆ ವೇವ್ಸ್ ಅಂತ ನಾವು ಕರಿತೀವಿ. ಸೊ ಸೇಮ್ ಕರಸ್ಪಾಂಡಿಂಗ್ಲಿ ಕಾಸ್ ಇಸ್ ಆಲ್ಸೋ ಹ್ಯಾವಿಂಗ್ ವಾಟ್? ವೇವ್ ನೇಚರ್. ಇದ್ರದ್ದು ವೇವ್ ನೇಚರ್ ಕಾಣ್ತದ, ಹೌದಿಲ್ಪ? ಈ ಗ್ರಾಫ್ ಏನದ? ಈ ಫಂಕ್ಷನ್ ಏನ್ರಿ? ವೇವ್ ನೇಚರ್ ಅದು. ಅರ್ಥ ಆಯ್ತಾ? ಆಮೇಲೆ ಇವೆರಡು ಗ್ರಾಫ್ಗಳನ್ನ ನೀನು 45 ಡಿಗ್ರಿಗೆ ಕಟ್ ಮಾಡ್ದಂತ ತಿಳ್ಕೊ. ಎಷ್ಟು ಡಿಗ್ರಿಗೆ? 45 ಡಿಗ್ರಿ ಕಟ್ ಮಾಡೋ ಒಂದು ಪಾಯಿಂಟ್ ಸಿಗುತ್ತೆ. ಇಲ್ಲೊಂದು ಪಾಯಿಂಟ್ ಸಿಗ್ತದಲ್ಲ, ಇವೆರಡು ಪಾಯಿಂಟ್ ಸೇಮ್ ಸೈಜ್, ಸೇಮ್ ಹೈಟಿಂದ ಇರ್ತಾವೆ. ಅರ್ಥ ಆಯ್ತಾ? ಇಲ್ಲಿ 45 ಡಿಗ್ರಿ ನಾವು ಕರೆಕ್ಟಾಗಿ ಕಟ್ ಮಾಡಂತಿಕೋ. ಇದೇನು ಹೈಟ್ ಇರ್ತದಲ್ಲ, ಇದು ಹೈಟು ಸೇಮ್ ಇರ್ತದೆ. ಒಂದು 45 ಡಿಗ್ರಿಗೆ ಸೇಮ್ ಇರ್ತದೆ, ಇನ್ನೊಂದು ಏನಪ್ಪ ಅಂತಂದ್ರೆ 135 ಡಿಗ್ರಿಗೆ ಹೈಟ್ ಸೇಮ್ ಇರ್ತದೆ. ಬಟ್ ಈ ಕಡೆ ನೆಗೆಟಿವ್ ಇರ್ತದೆ, ಇಲ್ಲಿ ಪಾಸಿಟಿವ್. ಅರ್ಥ ಆಯ್ತಾ? ಹೀಗಾಗಿ ಸೈನಿಗೂ ಕಾಸಿಗೂ ಏನದವ್ರಿ? ಲಿಂಕ್ ಅದಾವ.
ಇದು ಏನಿದು ಆ್ಯಕ್ಚುಲಾಗಿ ವೇವ್ ಅಂತಂದರೆ ಆ್ಯಕ್ಚುಲಾಗಿ ಏನು ದ ರೇಷಿಯೋ ಆಫ್ ಅಪೋಸಿಟ್ ಟು ಹೈಪೋಟೆನಸ್. ಇದು ಒಂದು ಟ್ರಯಾಂಗಲ್ ಒಳಗಡೆ ನೋಡಿರಿ ಮಕ್ಕಳೇ, ಇದೊಂದು ಟ್ರಯಾಂಗಲ್, ಈ ಟ್ರಯಾಂಗಲ್ ಈ ಥರ ತೆಗೆದಿದ್ವಿ, ಆಮೇಲೆ ಇದು ಅಪೋಸಿಟ್ ಆಗಿತ್ತು, ಇದು ಹೈಪೋಟೆನಸ್ ಆಗಿತ್ತು, ಸರಿನಾ? ಆಮೇಲೆ ಏನು ಹಾಕ್ಕೊಂತ ಹೋಯ್ತು, ಇದು ಕಡಿಮೆ ಹಾಕ್ಕೊಂತ ಹೋಯ್ತು, ಹಿಂಗೆ ಕಡಿಮೆ ಆಗ್ತದೆ, ಆಮೇಲೆ ಏನಪ್ಪ ಈ ಥರ ಕಡಿಮೆ ಹಾಕ್ಕೊಂತ ಹೋಯ್ತು ಅಂದರೆ ಇಲ್ಲಿ ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಹಾಕೋದು ಬರ್ತದೆ. ಹಾಂ, ಈ ಥರ ಡಿಕ್ರೀಸ್ ಹಾಕೋದು ಬರ್ತದೆ, ಹಿಂಗೆ ಡಿಕ್ರೀಸ್ ಹಾಕ್ಕೊಂತ ಹೋಗ್ತದೆ. ಅಂದರೆ ರೇಷೋ ಡಿಕ್ರೀಸ್ ಆಗ್ತದೆ, ರೇಷೋ. ಆ ರೇಷೋಕ್ಕೆ ಏನು ನೇಮ್ ಕೊಟ್ಟಿದ್ದೀನಿ, ನೀನು ಸೈನ್ ಥೀಟಾ ಅಂತ ನೇಮ್ ಕೊಟ್ಟಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ. ನೆಕ್ಸ್ಟ್ ಬರೋದೇನಪ್ಪ, ಸೈನ್ ಮುಗೀತು, ಕಾಸ್ ಮುಗೀತು, ಟ್ಯಾನ್ ಥೀಟಾ ವ್ಯಾಲ್ಯೂ ನೋಡ್ತೀವಿ. ಟ್ಯಾನ್ ಥೀಟಾ ಆಗ್ಬೇಕು, ಅದ್ರ ಉಲ್ಟಾ ಕಾಟ್ ಥೀಟಾ ಆಗ್ತದೆ. ಟ್ಯಾನ್ ಫಂಕ್ಷನ್ ನೋಡ್ರಿ, ಟ್ಯಾನ್ ಫಂಕ್ಷನ್ ಇಲ್ಲಿ ಫಸ್ಟ್ ಯಾವ ಡಿಗ್ರಿ ಅಂತ ಓದ್ತೀನಿ ನಾನು ಅಂತಂದರೆ 0 ಎಲ್ಲಿದೆ, ಇಲ್ಲಿ ಇದು 0 ಇದು, ಹೌದಾ? ಟ್ಯಾನ್ 0 ಡಿಗ್ರಿ 0, ಟ್ಯಾನ್ 45 ಡಿಗ್ರಿ ಇಲ್ಲಿಂದ ಇಲ್ಲಿಗೆ, ಹೌದಾ? ಇದೇನಪ್ಪ, ಇದು 45 ಡಿಗ್ರಿ, ಇದು π/4, ಇದು ಏನಿದು π/4 40. ಟ್ಯಾನ್ 45 ಡಿಗ್ರಿ ಎಷ್ಟು ಮಕ್ಕಳೇ, 1. ಆಮೇಲೆ ಟ್ಯಾನ್ 60 ಡಿಗ್ರಿ ಅಂತಂದರೆ ಇಲ್ಲಿ ಬರ್ತದೆ √3 ಬರ್ತದೆ, √3 1.73, √3 ಅಂದರೆ ಏನು 1.73, ಇದು 1.73 ಆಯಿತಾ? ಇದು 1.73 ಇಲ್ಲಿ ಯಾವಾಗ ಟ್ಯಾನ್ 60 ಡಿಗ್ರಿ ಇದ್ದಾಗ. ಟ್ಯಾನ್ 90 ಡಿಗ್ರಿ ಅಂತಂದರೆ ನಾವು ಹೆಂಗೆ ಸಮೀಪ ಹಾಕ್ಕೊಂತ ಹೋಗ್ತೀವಿ, ಟ್ಯಾನ್ 70 ಡಿಗ್ರಿ, ಟ್ಯಾನ್ 70 ಡಿಗ್ರಿ ವ್ಯಾಲ್ಯೂ, ಟ್ಯಾನ್ 80 ಡಿಗ್ರಿ ವ್ಯಾಲ್ಯೂ, ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಹಿಂಗೆ ನೋಡ್ಕೊಂತ ಹೋಗ್ತೀವಿ ನಾವು. ಟ್ಯಾನ್ ಐ ಥಿಂಕ್ 70 ಡಿಗ್ರಿ ನಾವೇನಾದರೂ ವ್ಯಾಲ್ಯೂ ನೋಡಿದ್ವಿ ಅಂತ ತಿಳ್ಕೊಳ್ರಿ. ಉದಾಹರಣೆಯಾಗಿ ನಿಮ್ಮ ಹತ್ರ ಟ್ಯಾನ್ ಏನಾದರೂ ಇದು ಇದೆ, ಕ್ಯಾಲ್ಕುಲೇಟರ್ ಏನಾದರೂ ಐತಾ, ಅದರೊಳಗೆ ಟ್ಯಾನ್ ಫಂಕ್ಷನ್ ಸಿಗುತ್ತಾ? ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಇದೆಯಾ? ಹಾಂ, ಅದರೊಳಗೆ ಟ್ಯಾನ್ ಹೊಡಿ ನೋಡೋಣ, ಕೊಡಮ್ಮ ಇಲ್ಲಿ, ಅದರೊಳಗೆ ಟ್ಯಾನ್ ಕೊಟ್ಟಿದ್ದಾರಾ? ಇಲ್ಲ, ಅದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲ್ಲ ಇದು. ಹಾಂ, ಇದ್ದರೆ ನಾನು ತೋರಿಸ್ತಿದ್ದೀನಿ ನಿಮಗೆ. ಇಲ್ಲಿ ಟ್ಯಾನ್ 70 ಡಿಗ್ರಿ ಹೊಡೆದ್ರೆ ಅಂತ ತಿಳ್ಕೊ ನೀವು. ಎಕ್ಸಾಂಪಲ ಎಷ್ಟು ಬರ್ತದೆ ನನಗೆ ಗೊತ್ತಿಲ್ಲ, ಒಂದು 300 ಬರ್ತದೆ ಆನ್ಸರ್, ಗೊತ್ತಿಲ್ಲ ನನಗೆ ಆನ್ಸರ್, ಸುಮ್ಮನೆ ಹೇಳ್ತಾ ಇದ್ದೀನಿ. ಟ್ಯಾನ್ 75 ಹೊಡೆದ್ರೆ ಅಂತ ತಿಳ್ಕೊರಿ, ಇದು 800 ಆಗ್ಬಿಡ್ತಾವೆ ಒಮ್ಮೆ. ಎಕ್ಸಾಂಪಲ್ ಹೇಳ್ತೀನಿ. ಟ್ಯಾನ್ 76 ಹೊಡೆದ್ರೆ ಅಂತ ತಿಳ್ಕೊ, ಇದು 1200 ಆಗ್ಬಿಡ್ತದೆ. ಟ್ಯಾನ್ 80 ಬರ್ದಂತ ತಿಳ್ಕೊ, ಇದು 17,596 ಏನು ಅಂತ ಬಂದ್ಬಿಡ್ತೀನಿ. ಅಂದರೆ ಜಾಸ್ತಿ ವ್ಯಾಲ್ಯೂ ಆಗ್ತದೆ, ಜಾಸ್ತಿ ಹೈಯೆಸ್ಟ್ ಆಗ್ಬಿಡ್ತದೆ. ಟ್ಯಾನ್ 87 ಹೊಡೆದಂತ ತಿಳ್ಕೊ, ಎಷ್ಟು ಬರ್ತದೆ ಅದು ಹೆಚ್ಚು ಕಡಿಮೆ 5 7 3 8 3 7 1 2 8 ಹಿಂಗೇನು ಒಂದು ವ್ಯಾಲ್ಯೂ ಬಂದುಬಿಡ್ತದೆ. ಅಂದರೆ ಇಷ್ಟು ದೊಡ್ಡದು ವ್ಯಾಲ್ಯೂ ಬಂದುಬಿಡ್ತದೆ. ಸೈನ್ 90 ಡಿಗ್ರಿ ಇರೋದು 1, ಸೈನ್ 90 ಡಿಗ್ರಿ 1 ಕರೆಕ್ಟ್. ಆದರೆ ಟ್ಯಾನ್ 90 ಡಿಗ್ರಿಗೆ ವ್ಯಾಲ್ಯೂ ಇಲ್ಲ, ಬಟ್ ವ್ಯಾಲ್ಯೂ ಮೀನಿಂಗ್ ಏನು, ಅನ್ಡಿಫೈನೇಬಲ್ ಅಂತ ನೀವು ಬರ್ದಿರಿ, ಹೌದಿಲ್ಲ ರೀ? ಟ್ಯಾನ್ ವ್ಯಾಲ್ಯೂ ಏನು ಬರ್ದಿರಿ 90 ಡಿಗ್ರಿಗೆ ಅನ್ಡಿಫೈನ್ಡ್. ಯಾಕದು? ಟ್ಯಾನ್ 90 ಈಸ್ ನಥಿಂಗ್ ಬಟ್ ವಾಟ್, ಸೈನ್ 90 ಡಿವೈಡೆಡ್ ಬೈ ಕಾಸ್ 90, ಕರೆಕ್ಟ್? ಸೈನ್ 90 is 1 divided by cos 90 is 0. 1/0 is nothing but what? Undefinable, infinite ಅಂತ ನಾನು ಹೇಳ್ತೀನಿ. ಅಂದರೆ ಟ್ಯಾನ್ 90 ಡಿಗ್ರಿಗೆ ಟ್ಯಾನ್ 89 ಡಿಗ್ರಿ ತೊಗೊಳ್ತಿಕೋ, ಎಷ್ಟು 89,99,999 ಅಷ್ಟು ಬರ್ತದೆ ಆನ್ಸರ್. ಟ್ಯಾನ್ 89 ಡಿಗ್ರಿ, ಟ್ಯಾನ್ 89.9 ಡಿಗ್ರಿ ತೊಗೊರಿ ಆನ್ಸರ್ ಸಿಗ್ತದೆ. ಬಟ್ ಟ್ಯಾನ್ 90 ಡಿಗ್ರಿ ಬಂತ ತಿಳ್ಕೋ, ಇದು ಎಷ್ಟು ಉದ್ದ ಬರ್ತದೆ ಅಂತ ಅಂದ್ರೆ ಆನ್ಸರ್ ನಿನ್ನ ಕ್ಯಾಲ್ಕುಲೇಟರ್ ಹೇಳಂಗೆ ಇಲ್ಲ, ಅಷ್ಟು ಉದ್ದ ಬರ್ತದೆ ಆನ್ಸರ್. ಅವಾಗೇನು ಬರ್ತದೆ ಅಂದರೆ UND, ಅನ್ಡಿಫೈನೇಬಲ್ ಅಂತ ಬರ್ತದೆ. ಡಿವೈಡ್ ಬೈ 0 ಎರರ್ ಅಂತ ಬರ್ತದೆ. ಡಿವೈಡೆಡ್ ಬೈ 0, ಎನಿಥಿಂಗ್ ಡಿವೈಡ್ ಬೈ 0 ಈಸ್ ಅನ್ಡಿಫೈನೇಬಲ್. ವಿ ಕ್ಯಾನ್ ನಾಟ್ ಡಿಫೈನ್ ದ್ಯಾಟ್. ಅದನ್ನು ಡಿಫೈನ್ ಮಾಡೋಕ್ಕೆ ಆಗಂಗಿಲ್ಲ. ಯಾಕೆ ಆಗಂಗಿಲ್ಲ ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ ನೋಡಿರಿ. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇದು ಟ್ಯಾನ್ ಫಂಕ್ಷನ್ ಆಯಿತು ಮಕ್ಕಳೇ. ಟ್ಯಾನ್ 89 ಡಿಗ್ರಿ ಪ್ಲಸ್ ಕಡೆ ಹೊಂಟೈತೆ, ಹಾಂ ಪ್ಲಸ್ ಕಡೆ ಹೊಂಟದ, ಅಪ್ರೋಚ್ ಆಗ್ತದೆ, ಹಂಗೆ ಹೋಗ್ತದೆ 89.9. ಬಟ್ ಟ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಸಿಗಂಗಿಲ್ಲ ನಿಮಗೆ, ಇನ್ಫೈನೈಟ್ ವ್ಯಾಲ್ಯೂ ಹೋಗ್ಬಿಡ್ತದ. ಹಿಂಗೆ ಮ್ಯಾಗ ಹೋಗೋದು ಟಚ್ ಆಗಂಗಿಲ್ಲ. ಇದಕ್ಕೆ ಅಸಿಮ್ಟೋಡ್ ಅಂತ ನಾವು ಕರಿತೀವಿ. ಇದಕ್ಕೆ ಏನಂತೀವಿ ನಾವು? ಅಸಿಮ್ಟೋಡ್ಸ್ ಅಂತ ನಾವು ಕರಿತೀವಿ. ಅಂದರೆ ಅಪ್ರೋಚ್ ಆಗ್ತದೆ ಬಟ್ ಟಚ್ ಆಗಂಗಿಲ್ಲ. ಅಪ್ರೋಚ್ ಹೋತಾ ಹೈ ಲೇಕಿನ್ ಟಚ್ ನಹಿ ಹೋತಾ ಹೈ, ಅಸಿಮ್ಟೋಡ್ ಅಂತ ನಾವು ಕರಿತೀವಿ. ಇದಕ್ಕೆ ಅಸಿಮ್ಟೋಡ್ಸ್ ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಇದು ಟಚ್ ಆಗಂಗೇ ಇಲ್ಲ. ಟ್ಯಾನ್ 89.999 ಡಿಗ್ರಿ ಅಪ್ರೋಚ್ ಆಗಲ್ಲ. ಬಟ್ ಟ್ಯಾನ್ 90 ಡಿಗ್ರಿ ಎಲ್ಲಿ ಅದು ವ್ಯಾಲ್ಯೂನೇ ಇಲ್ಲ. ಇದರೊಳಗೆ ಏನಾಗ್ಬಿಡ್ತದೆ, ಅದು ಮರ್ಜ್ ಆಗಿಬಿಡ್ತದೆ, ಲೈನಿಗೆ ಕಾಣಂಗೇ ಇಲ್ಲ ಅದು. ಆಮೇಲೆ ಟ್ಯಾನ್ 90.01 ಡಿಗ್ರಿ ತೊಗೊಂಡು ನಾನು, ಟ್ಯಾನ್ 90.01 ಡಿಗ್ರಿ, ಅವಾಗ ಇಲ್ಲಿ ಅಪ್ರೋಚ್ ಆಗ್ತದೆ, ಇಲ್ಲಿ ಕಾಣ್ತದೆ. ಅವಾಗ ಮೈನಸ್ 10 lakh 10,000 10 ಅಂತ ಏನೋ ಬಂದ್ಬಿಡ್ತದೆ ಆನ್ಸರ್. ಆಮೇಲೆ ಟ್ಯಾನ್ 91 92 93 94 95, ಟ್ಯಾನ್
180 ಡಿಗ್ರಿ ಎಷ್ಟು ಬರ್ತದೆ ಆನ್ಸರ್ 0 tan 180 ಡಿಗ್ರಿ 0 ಹಂಗೆ ಮುಂದಕ್ಕೆ ಹೋಗ್ತದೆ ಇಲ್ಲಿ π/2 ಅಪ್ರೋಚ್ ಆಯಿತು ಇಲ್ಲಿ 3π/2 ಅಪ್ರೋಚ್ ಆಗ್ತದೆ ಅಸಿಂಪ್ಟೋಟ್ಸ್ ಮತ್ತೆ ಕಾಣ್ತದೆ ಹಾಂ π/2 3π/2 5π/2 ಬಟ್ ಎಕ್ಸಾಕ್ಟಾಗಿ π/2 ವ್ಯಾಲ್ಯೂ ನಮಗೆ ಇಲ್ಲ ಅದಕ್ಕೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು π/2 ಅಂತ ನೋಡ್ತಿದ್ವಿ n π/2 ಅಂತ ತೋರಿ ಏನಂತಂದ್ರೆ ಇಲ್ಲ 2n + 1 ಡಿವೈಡ್ ಬೈ ಇದು ಇಂಟು π/2 ತೋತೀವಿ 2n + 1 ಇಂಟು π/2 ಅಂತ ತೊಗೊಂತೀವಿ ಇದನ್ನು ಹಾಕ್ತೀವಿ ನಾವು ಇದನ್ನ ವ್ಯಾಲ್ಯೂ ಇತ್ತು ಅಂತ ತಿಳ್ಕೊ ಟ್ಯಾನಿಗೆ ಏನು ಸಿಗಂಗಿಲ್ಲ ನಿಮಗೆ ಆನ್ಸರ್ ಸಿಗಂಗಿಲ್ಲ ಆನ್ಸರ್ ಸಿಗೋದಿಲ್ಲ ಹಾಗಾಗಿ ಇದು ವ್ಯಾಲ್ಯೂ ಹಾಕಬೇಡ್ರಿ ಅಂತ ಹೇಳ್ತಾರೆ ಈ ವ್ಯಾಲ್ಯೂ ಬಿಟ್ಟು ಮತ್ತೇನು ಹಾಕಂತ ಸೇಮ್ ಇಲ್ಲಿ ಕಾಟ್ ಐತೆ ಟ್ಯಾನ್ದು ಉಲ್ಟಾ ಅದು ಟ್ಯಾನ್ ಉಲ್ಟಾ ಟ್ಯಾನ್ ಏನು ಮಾಡ್ತಿತ್ತು ಹೇಳು 90 ಡಿಗ್ರಿ ಕಡೆಗೆ ಅಪ್ರೋಚ್ ಆಗ್ತಿತ್ತು ಎಸ್ ಆರ್ ನೋ ಹಿಂಗೆ 90 ಡಿಗ್ರಿ ಕಡೆಗೆ ಅಪ್ರೋಚ್ ಆಗ್ತಿತ್ತು ಇದು 0 ಡಿಗ್ರಿ ಕಡೆಗೆ ಅಪ್ರೋಚ್ ಆಗ್ತದೆ ಅರ್ಥ ಆಯ್ತಾ ಆಮೇಲೆ 180 ಡಿಗ್ರಿ ಕಡೆಗೆ ಅಪ್ರೋಚ್ ಆಗ್ತದೆ ಇದು ಪ್ಲಸ್ π/2 ಮ್ಯಾಗ ಹೋಗ್ತಿತ್ತು -π/2 ಕೆಳಗೆ ಪ್ಲಸ್ π/2 ಟು -π/2 ಇದು ಇದೇನಿದು 0 ಟು π 0 ಟು π ಇದು 0 ಎಲ್ಲಿದೆ 0 ನಿಂದ π ಇದ್ರ ರೇಂಜ್ ಏನಪ್ಪ 0 ಟು π ಇದ್ರ ರೇಂಜ್ ಏನೈತಿ -π/2 ಟು +π ಇದು ರೇಂಜ್ ಇದೆ ಇಷ್ಟರೊಳಗೆ ವರ್ಕ್ ಮಾಡಬೇಕು ಇಷ್ಟರೊಳಗೆ ವರ್ಕ್ ಮಾಡ್ಬೇಕಂದ್ರೆ ಅದನ್ನು ರೇಂಜ್ ಅಂತ ನಾವು ಕರಿತೀವಿ ಇದ್ರ ರೇಂಜ್ ಏನಪ್ಪ -π/2 ಟು +π/2 ಕಾಟ್ ರೇಂಜ್ ಏನು 0 ಟು π ನೆಕ್ಸ್ಟ್ ಸೈನ್ದೇನು ಏನೈತಿ 0 ಟು π/2 ಸೈನ್ ಏನೈತಿ 0 ಟು π/2 ಕಾಸ್ಟ್ ಏನು ಬರ್ತದ 0 ಟು π ಬರ್ತದೆ ಓಕೆ ಈ ಥರ ನಿಮ್ಗೆ ಏನು ಸಿಗ್ತವೆ ಫಂಕ್ಷನ್ಸ್ಗಳು ಸಿಗ್ತಾವೆ ಅದರದ್ದು ಆ್ಯಕ್ಟಿವಿಟೀಸ್ ನಿಮಗೆ ಸಿಗ್ತವೆ ಸೇಮ್ ಇಲ್ಲಿ ನಾನು ಇನ್ನೊಂದು ತೋತೀನಪ್ಪ ಸೈನ್ದು ಉಲ್ಟಾ ಕೋಸೆಕ್ ಆಮೇಲೆ ಕಾಸ್ ಉಲ್ಟಾ ಸೆಕೆಂಡ್ ಸೈನ್ 0 ಡಿಗ್ರಿ ಇದ್ರೆ 0 ಬರ್ತದ ಸೈನ್ 0 ಡಿಗ್ರಿ ವ್ಯಾಲ್ಯೂ ಏನ್ರಿ 0 ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಸೈನ್ ಉಲ್ಟಾ ಕೋಸೆಕ್ 1/0 ಆಗ್ಬಿಡ್ತದೆ ಇನ್ಫೈನೈಟ್ ಅನ್ಡಿಫೈನೇಬಲ್ ಅಂದರೆ ಕೋಸೆಕ್ 0 ಡಿಗ್ರಿಗೆ ಅಪ್ರೋಚ್ ಆಗ್ತಾ ಇರಬೇಕು ಬಟ್ ಟಚ್ ಆಗಬಾರ್ದು ಎಷ್ಟು ಡಿಗ್ರಿಗೆ 0 ಡಿಗ್ರಿಗೆ ಆಮೇಲೆ ಸೈನ್ π ವ್ಯಾಲ್ಯೂ 0 ಸೈನ್ π ವ್ಯಾಲ್ಯೂ 0 ಸೈನ್ π ವ್ಯಾಲ್ಯೂ 0 ಅದೇ ಕೋಸೆಕ್ π ವ್ಯಾಲ್ಯೂ 1/0 ಅನ್ಡಿಫೈನೇಬಲ್ ಅಂತಂದ್ರೆ ಕೋಸೆಕ್ 0ಕ್ಕೆ ಅಪ್ರೋಚ್ ಆಗಬೇಕು ಇನ್ನೊಂದು ಬಿಟ್ಟರೆ ಇಲ್ಲ 180ಗೆ ಅಪ್ರೋಚ್ ಆಗಬೇಕು 0 ಟು π ಈ ಥರ ಏನು ಬರ್ತದೆ ಅಂತಂದ್ರೆ ಅದಕ್ಕೆ ಕರ್ವ್ ಬರ್ತದೆ 0 ಟು π ಅದು ಯಾವುದಲ್ಲಿ ಕೋಸೆಕ್ಗೆ 0ಗೆ ಅಪ್ರೋಚ್ ಆಗತ್ತೆ ಈ ಕಡೆ ಎಲ್ಲಿ ತನಕ π ಕಡೆಗೆ ಮತ್ತೇನಪ್ಪ ಅಂತಂದ್ರೆ ಇದು ಯಾಕಿದು ಇಷ್ಟು ಬಂದು ಮೇಲ್ಗಡೆ ಬಂತು ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರಂಟ್ ಇವು ಏನಿದು ಫಸ್ಟ್ ಕ್ವಾಡ್ರಂಟ್ ಇದು ಸೆಕೆಂಡ್ ಫಸ್ಟ್ ಕ್ವಾಡ್ರಂಟ್ ಒಳಗೆ ಏನಾಗ್ತದಪ್ಪ ಸೈನ್ ಆ್ಯಂಡ್ ಕೋಸೆಕ್ ಪಾಸಿಟಿವ್ ಸೆಕೆಂಡ್ ಕ್ವಾಡ್ರಂಟ್ ಒಳಗೂ ಪಾಸಿಟಿವ್ ಇರ್ತದೆ ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರಂಟ್ ಒಳಗೆ ಏನೇನು ನೆಗೆಟಿವ್ ಇರ್ತಲ್ಲ ಇದು ಅದಕ್ಕೆ ಕೆಳಗೆ ಬರ್ತೈತಿ ನೆಗೆಟಿವ್ ಕೆಳಗೆ ಯಾವ ವ್ಯಾಲ್ಯೂ ಇದು ಕೋಸೆಕ್ ವ್ಯಾಲ್ಯೂ ನೆಗೆಟಿವ್ ಬರ್ತೈತಿ ಯಾವಾಗ ಥರ್ಡ್ ಫೋರ್ತ್ ಕ್ವಾಡ್ರಂಟ್ ಒಳಗಡೆ ಪೈಗೆ ಅಪ್ರೋಚ್ ಆಗ್ತದೆ ಇಲ್ಲ 2πಗೆ ಅಪ್ರೋಚ್ ಆಗ್ತದೆ 0ಗೆ ಅಪ್ರೋಚ್ ಆಗ್ತದೆ ಇಲ್ಲ ಪೈಗೆ ಅಪ್ರೋಚ್ ಆಗ್ತದೆ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಇದು ಯಾವುದಪ್ಪ ಅಂತಂದ್ರೆ ಫಸ್ಟ್ ಕ್ವಾಡ್ರಂಟ್ ಯಾವುದಿದು ಸೆಕೆಂಡ್ ಆ್ಯಂಡ್ ಕಾಸ್ ಫಸ್ಟ್ ಕ್ವಾಡ್ರಂಟ್ ಒಳಗೆ ಪಾಸಿಟಿವ್ ಅದಾವೆ ಸೆಕೆಂಡ್ ಆ್ಯಂಡ್ ಕಾಸ್ ಫೋರ್ತ್ ಕ್ವಾಡ್ರಂಟ್ ಒಳಗೆ ಪಾಸಿಟಿವ್ ಅದಾವೆ ಫೋರ್ತ್ ASTC ಕಾಸ್ ಕರೆಕ್ಟ್ ಓಕೆ ಫೋರ್ತ್ ಕ್ವಾಡ್ರಂಟ್ ಅಂತ ಇದು ಪಾರ್ಟ ಇದು ಫಸ್ಟ್ ಕ್ವಾಡ್ರಂಟ್ ಇದು ಸೆಕೆಂಡ್ ಕ್ವಾಡ್ರಂಟ್ ಇಲ್ಲಿಂದಿರಿಗೆ ಆಮೇಲೆ ಇದು ಥರ್ಡ್ ಕ್ವಾಡ್ರಂಟು ಇದು ಫೋರ್ತ್ ಕ್ವಾಡ್ರಂಟ್ ಹಿಂಗೆ ಬರ್ತದೆ ಹಾಫ್ ಕಾಣ್ತಗೊಂಡು ಇಲ್ಲಿಗ ನಿಮಗೆ 0 ಟು π/2 ಫಸ್ಟ್ ಕ್ವಾಡ್ರಂಟು ಇದು ಸೆಕೆಂಡ್ ಕ್ವಾಡ್ರಂಟ್ ಥರ್ಡ್ ಕ್ವಾಡ್ರಂಟ್ ಫೋರ್ತ್ ಕ್ವಾಡ್ರಂಟ್ ಇದು ಈ ಕಡೆ ಸೈಡ್ ಇದು ಫೋರ್ತ್ ಕ್ವಾಡ್ರಂಟ್ ಇದು ಥರ್ಡ್ ಕ್ವಾಡ್ರಂಟ್ ಇದು ಸೆಕೆಂಡ್ ಕ್ವಾಡ್ರಂಟ್ ಇದು ಫಸ್ಟ್ ಕ್ವಾಡ್ರಂಟ್ ಕರೆಕ್ಟ್ ಓಕೆ ನಾನೇನು ತೊಗೊಳಪ್ಪ ಹಂಗಿದ್ರೆ ಇಲ್ಲಿ ಫಸ್ಟ್ ಕ್ವಾಡ್ರಂಟ್ ಒಳಗಡೆ ನಾನು ಪ್ಲಸ್ ತೊಗೊತೀನಿ ಆಮೇಲೆ ಫೋರ್ತ್ ಕ್ವಾಡ್ರಂಟ್ ಒಳಗಡೆ ಪ್ಲಸ್ ತೊಗೊತೀನಿ ಯಾವುದದು ಸೆಕೆಂಡ್ ವ್ಯಾಲ್ಯೂ ಫೋರ್ತ್ ಕ್ವಾಡ್ರಂಟ್ ಒಳಗೂ ಪ್ಲಸ್ ಫಸ್ಟ್ ಕ್ವಾಡ್ರಂಟ್ ಒಳಗೆ ಪ್ಲಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಾಡ್ರಂಟ್ ಇದೆ ಸೆಕೆಂಡ್ ಕ್ವಾಡ್ರಂಟ್ ಥರ್ಡ್ ಕ್ವಾಡ್ರಂಟ್ ಮೈನಸ್ ಆಮೇಲೆ ಇದು ಸೆಕೆಂಡ್ ಯಾವುದ್ರ ಉಲ್ಟಾ ಇದೆ ಕಾಸ್ ಉಲ್ಟಾ ಹೌದಿಲ್ಲಪ್ಪ ಕಾಸ್ ವ್ಯಾಲ್ಯೂ ಯಾವಾಗ 0 ಇರ್ತದೆ π/2 ಅಂದರೆ ಕಾಸ್ π/2 ಈಸ್ ಈಕ್ವಲ್ ಟು 0 ಅದ್ರ ಉಲ್ಟಾ ಸೆಕೆಂಡ್ π/2 ಈಸ್ ಈಕ್ವಲ್ ಟು ಅನ್ಡಿಫೈನೇಬಲ್ ಅಂದರೆ ಸೆಕೆಂಡ್ ಎಲ್ಲಿಗೆ ಅಪ್ರೋಚ್ ಆಗ್ತಾ ಇರಬೇಕು π/2ಗೆ ಅಪ್ರೋಚ್ ಆಗ್ತದೆ ಅದರ ಅಸಿಂಪ್ಟೋಟಿಕ್ ವ್ಯಾಲ್ಯೂ ಏನು ಬರಬೇಕಾದದು π/2 ಕಡೆಗೆ ಹೋಗಬೇಕು ಅರ್ಥ ಆಯ್ತಾ ಈಗ ಪ್ಲಸ್ π/2 ಕಡೆಗೆ ಹೋಗು ಇಲ್ಲ -π/2 ಕಡೆಗೆ ಹೋಗ್ತಿದೆಯಾ ಆದರೆ ಅಪ್ರೋಚ್ ಆಗ್ತಿ ಟಚ್ ಆಗಂಗಿಲ್ಲ ತಿಳಿತು ಓಕೆ ನೆಕ್ಸ್ಟ್ ಏನು ಮಾಡೋಣ ಈಗ ಎಕ್ಸಾಂಪಲ್ ಕ್ವಶನ್ಸ್ ನೋಡ್ಕೊಂಡು ತಗೊಳಂತ ಫಸ್ಟ್ ಕ್ವಶನ್
if cos x equal to minus 3 divided by 5, then write all other trigonometric ratios or functions. Ratios andru onde, functions andru onde. Okay, if cos x ವ್ಯಾಲ್ಯೂ ಕೊಟ್ಟಿದ್ದಾರೆ, ನಮ್ಗೆ ಈಗ ಏನು ಮಾಡ್ಬೇಕು, ನಾವು sin x ಕಂಡುಹಿಡಬೇಕು, tan x ಕಂಡುಹಿಡಬೇಕು, cot x ಕಂಡುಹಿಡಬೇಕು, ಸೆಕೆಂಡ್ ಕಂಡುಹಿಡಬೇಕು, ಕೊಸೆಕೆಂಡ್ ಕಂಡುಹಿಡಬೇಕು, ಎಲ್ಲನೂ ಕಂಡುಹಿಡಬೇಕು, ಎಲ್ಲನೂ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್, ಲುಕ್ ಹಿಯರ್. ಫಸ್ಟ್ ಆಫ್ ಆಲ್ ಕಾಸ್ ಎಕ್ಸ್, ನನಗೆ ಸೈನ್ ಬೇಕು, ಸೈನ್ ಮತ್ತು ಕಾಸ್ ಇವೆರಡರದ್ದು ಯಾವುದಾದ್ರೂ ಫಾರ್ಮುಲಾ ಇದೆಯಾ? ಯಾವುದಿದೆ? ಹೌದಾ? ಸೈನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1. ಇದೊಂದು ಫಾರ್ಮುಲಾ. ಓಕೆ, ಆಲ್ರೆಡಿ ನಿಮಗೆ ಏನು ಗೊತ್ತಿದೆ? ಕಾಸ್ ಸ್ಕ್ವಯರ್ ಗೊತ್ತಿದೆ. ಯು ನೋ ದ ಕಾಸ್ ಸ್ಕ್ವಯರ್ ವ್ಯಾಲ್ಯೂ, ಬಟ್ ಯು ಡೋಂಟ್ ನೋ ದಿ ಸೈನ್ ಸ್ಕ್ವಯರ್ ವ್ಯಾಲ್ಯೂ. ಪ್ಲಸ್ ಇಟ್ ವಿಲ್ ಬಿಕಮ್ ವಾಟ್? ಮೈನಸ್ sin square x is equal to 1 minus cos square x. This is equal to 1 minus cos is nothing but what? Minus 3 divided by 5 whole square. This is equal to 1 minus ಮೈನಸ್ಸಿಗೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ತದೆ. ಓಕೆ, ಮೈನಸ್ಸಿಗೆ ಸ್ಕ್ವೇರ್ ಮಾಡಿದ್ರೆ ಪ್ಲಸ್. 3 3s are 5 5s are. ಓಕೆ, ಇಲ್ಲಿ ಏನಿಲ್ಲ ಅಂದರೂ ಒಂದಿರ್ತದ ಕ್ರಾಸ್ ಮಲ್ಟಿಪ್ಲಿಕೇಶನ್. 25 1s are 25, 9 1s are 25 1s are. ಇದನ್ನು ಈ ಕಡೆ ಇಂಟು ಮಾಡಿ ಬರೀಬೇಕು, ಇದನ್ನು ಈ ಕಡೆ ಇಂಟು ಮಾಡಿ ಬರಬೇಕು, ಇದನ್ನು ಈ ಕಡೆ ಇಂಟು ಮಾಡಿ ಬರಬೇಕು. ನೆಕ್ಸ್ಟ್ 25 ಒಳಗೆ 9 ಮೈನಸ್ ಮಾಡಿ 16 ಡಿವೈಡೆಡ್ ಬೈ 25. ಏನಿದು? ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಬಂತು. ಇಲ್ಲಿ ಸ್ಕ್ವಯರ್ ಇದೆ, ನನಗೆ ಸ್ಕ್ವಯರ್ ಬೇಡ, ರೂಟ್ ಹಾಕ್ಬೇಕಾ? ಈ ಕಡೆ ರೂಟ್ ಹಾಕ್ಲಾ? sin x is equal to under root of 16 divided by 25. okay, sin x is equal to ಮಕ್ಕಳೇ, ರೂಟ್ ಅಂದಾಗ 16 ವ್ಯಾಲ್ಯೂ ಏನು ಎರಡು ನಂಬರನ್ನ ಇಂಟು ಮಾಡಿದ್ರೆ ಸೇಮ್ ನಂಬರ್ನ ಇಂಟು ಮಾಡಬೇಕು. 4 into 4 is equal to 16, minus 4 into minus 4 is equal to 16. ಅರ್ಥ ಆಯ್ತಾ? ಆನ್ಸರ್ ಪ್ಲಸ್ 4ನೂ ಬರ್ಬೋದು, ಮೈನಸ್ 4ನೂ ಬರ್ಬೋದು. ಹಾಗಾಗಿ ಏನು ಬರಲಪ್ಪ, ನಾನು ಪ್ಲಸ್ ಆರ್ ಮೈನಸ್ 4 ಅಂತ ಬರ್ತೀನಿ ಮೇಲಿಂದು. ಕೆಳಗಿಂದ ಏನು ಬರಲಿ? ಡಿವೈಡೆಡ್ ಬೈ 25. 25 5 5 ಎಷ್ಟಾಗ್ತದೆ? 25. ಇದನ್ನು ಸ್ವಲ್ಪ ನೀಟಾಗಿ ಬರಿಬೇಕು ಅಂತಂದರೆ ಇಲ್ಲಿ ಈಕ್ವಲ್ ಟು ಮುಂದ್ಗಡೆನೇ ಪ್ಲಸ್ ಮೈನಸ್ ಇರಬೇಕು, ಇಲ್ಲಿ ಗೆರೆ ಇರಬೇಕು, ಇಲ್ಲಿ 4 ಇರಬೇಕು, ಇಲ್ಲಿ 5 ಇರಬೇಕು. ಈ ಥರ ನೀಟಾಗಿ ಬರಿಬೇಕು. ಸೈನ್ ಎಕ್ಸ್ ನಮಗೆ ಸಿಕ್ತು ಮಕ್ಕಳೇ. ಈಗ ಪ್ಲಸ್ ತೊಗೋಬೇಕು, ಮೈನಸ್ ತೊಗೋಬೇಕು, ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡ್ತದೆ ನಿಮಗೆ. ಓಕೆ, ಪ್ಲಸ್ ಯಾಕೆ ತೊಗೋಬೇಕು, ಮೈನಸ್ ಯಾಕೆ ತೊಗೋಬಾರ್ದು ಅಂತಂದ್ರೆ ಪ್ರಶ್ನೆ ಏನದ ನೋಡ್ರಿ. ಪ್ರಶ್ನೆ ಒಳಗಡೆ ಏನು ಕೊಟ್ಟಿದ್ದಾರೆ ಅವರು? ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರಂಟ್ ಅಂತಂದರೆ ಕ್ವಶನ್ ಒಳಗಡೆ ಇನ್ ಥರ್ಡ್ ಕ್ವಾಡ್ರಂಟ್ ಅಂತ ಕೊಟ್ಟಿದ್ದಾರೆ. ಇನ್ ಥರ್ಡ್ ಕ್ವಾಡ್ರಂಟ್ ಅಂತಂದಾಗ ಓಕೆ, ಸೈನ್ ವ್ಯಾಲ್ಯೂ ಏನಿರ್ತದೆ? ನೆಗೆಟಿವ್ ಇರ್ತದೆ. ಅಂದರೆ ನೆಗೆಟಿವ್ 4/5 ತಗೊಳ್ಳ ನಾನು. ಓಕೆ, ಸೈನ್ ನೆಗೆಟಿವ್ ಇದ್ದರೆ ಅದ್ರ ಉಲ್ಟಾ ರೆಸಿಪ್ರೋಕಲ್ ಯಾವುದು? ಕೋಸೆಕ್. ಅದನ್ನೇನು ಬರ್ತದೆ ಆನ್ಸರು? ಮೈನಸ್ 5/4 ಅಂತ ಬರ್ತದೆ ಆನ್ಸರ್. ಸರಿನಾ? ನಮಗೆ ಸೈನ್ ಸಿಕ್ತು, ಕೋಸೆಕ್ ಸಿಕ್ತು. ಆಮೇಲೆ ಕಾಸ್ ಇದೆ, ಸೈನ್ ಇದೆ, ಟ್ಯಾನ್ ಬರ್ತದ. ಅಂದರೆ ಟ್ಯಾನ್ ಸೂತ್ರ ಏನು? ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಆಲ್ರೆಡಿ ಸೈನ್ ಎಕ್ಸ್ ಎಷ್ಟು ಬಂದಿದೆ? ಮೈನಸ್ 4/5 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಎಷ್ಟಿದೆ? ಮೈನಸ್ 3 ಡಿವೈಡೆಡ್ ಬೈ 5. ಇದನ್ನು ಉಲ್ಟಾ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4/5 ಇಂಟು ಮೈನಸ್ 5/3. ಅಲ್ಲ ಒಂದೇ ಮೈನಸ್, ಇವೆರಡಕ್ಕೂ ಸಂಬಂಧ ಐತೆ, ಅದು ಒಂದಕ್ಕೆ ಅಲ್ಲ. ತಿಳಿತಾ? ಮೈನಸ್ ಮೈನಸ್ ಏನಾಗ್ತದೆ? ಇಂಟು ಆಗಿ ಇಂಟು ಆದಿಲ್ಲ, ಇಲ್ಲ ಇಂಟು ಕ್ಯಾನ್ಸಲ್ ಆಗಿ ಪ್ಲಸ್ ಆಗಿಬಿಡ್ತದೆ. ಇಲ್ಲ ಇಂಟು ಕ್ಯಾನ್ಸಲ್ ಮಾಡೋದು ಬೇಡ, ಅದಷ್ಟೇ ಇರಲಿ. ಹಾಂ, ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 5 5 ಕ್ಯಾನ್ಸಲ್. 4 ಡಿವೈಡೆಡ್ ಬೈ 3. ಟ್ಯಾನ್ ಐತಿ, ಇದ್ರ ಉಲ್ಟಾ ಮಾಡಿದ್ರೆ ಏನಾಗ್ತದಪ್ಪ? ಕಾಟ್. ಬರೀತೀನಿ ನೋಡ್ರಿ. ಆದ್ದರಿಂದ ಟ್ಯಾನ್ ಉಲ್ಟಾ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4.
ಸೈನ್ ಸಿಕ್ತು, ಕಾಸ್ ಸಿಕ್ತು, ಟ್ಯಾನ್ ಸಿಕ್ತು, ಕಾಟ್ ಸಿಕ್ತು. ನೆಕ್ಸ್ಟ್ ಏನಪ್ಪ? ಸೆಕ್ ವ್ಯಾಲ್ಯೂ ಬೇಕು, ಹೌದಿಲ್ರಿ? ಸೆಕ್ ಅಂತಂದರೆ ಸೆಕೆಂಡ್ ಅಂತಂದರೆ ಯಾವುದ್ರ ಉಲ್ಟಾ ಅದು? ಹಾಂ, ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು 1/cos. ಕಾಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ, -3/5 ಅದ, -5/3. ಅರ್ಥ ಆಯ್ತಾ? ಇದು ಕಾಸ್ ವ್ಯಾಲ್ಯೂ, ಅದನ್ನು ಉಲ್ಟಾ ಮಾಡಿದ್ದೀನಿ. ಇದು ಆನ್ಸರ್ ಬರ್ಕೊಳ್ಬೇಕು ನೀವು. ಎಕ್ಸಾಂಪಲ್ ನಂಬರ್ 7 ಏನಿದೆ ಪ್ರಶ್ನೆ ಇಲ್ಲಿ? ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು -5/12 ಅಂತ ಇದೆ. ಆ್ಯಂಡ್ ಎಕ್ಸ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ವಿ ನೀಡ್ ಟು ಫೈಂಡ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಕರೆಕ್ಟ್? ಓಕೆ, ವಿ ನೋ ದ್ಯಾಟ್, ನಮಗೆ ಗೊತ್ತಿದೆ ಅಂದಂಗೆ, ನಮಗೆ ತಿಳಿದಂತೆ, ವಿ ನೋ ದ್ಯಾಟ್ ಕಾಟ್ ಈಸ್ ನಥಿಂಗ್ ಬಟ್ ವಾಟ್? 1/tan. Tan x is equal to 1/cot x is equal to 1/-5/12. Division, multiplication. That means what? -12/5. This is nothing but what? Tan. Therefore, tan x is equal to -12/5. We got first answer, tan. Next comes 1 plus tan square x is equal to second square x formula. Then tan x equal to under root of second square x minus 1. ಫಾರ್ಮುಲಾ ಹೇಳಿದ್ದೆ. ಏನು ಹೇಳಿದೆ ಫಾರ್ಮುಲಾ? 1 plus tan square x is equal to second square x. ಇದನ್ನ ಈ ಕಡೆ ಕಳಿಸ್ ಅಂತ ಹೇಳಿದ್ದೆ. ಓಕೆ, tan square x is equal to second square x minus 1 ಬಂತು. ಓಕೆ, tan square x under root of second square minus 1 ಮಾಡಿಸಿದ್ನಲ್ಲ, ನೆನಪೈತಲ್ಲ? ಓಕೆ, ಅಂದರೆ ಈ ಫಾರ್ಮುಲಾನ ನಾನು ಯೂಸ್ ಮಾಡ್ತೀನಿ ನೋಡ್ರಿ. tan x is equal to under root of second square x minus 1. This is equal to under root of what is second value? Don't know. ಅಂತ ನಾನು ಫಾರ್ಮುಲಾ ಬೇರೆದು ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? ಫಾರ್ಮುಲಾ ಏನು ಯೂಸ್ ಮಾಡಬೇಕು? ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು 1 plus tan square x. ಇದನ್ನು ಯೂಸ್ ಮಾಡಬೇಕು. ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಹಾಕಬೇಕು. ಅಂಡರ್ ರೂಟ್ ಆಫ್ 1 plus tan square x. This is equal to under root of 1 plus tan is nothing but what? -12/5 whole square. This is equal to under root of 1 as it is plus 12 12s are 144, 5 5s are 25. Cross multiply ಮಾಡೋಣಂತ ಅವಾಗೇನು ಸಿಗ್ತಪ್ಪ? ಅಂಡರ್ ರೂಟ್ ಆಫ್ 25 plus 144 divided by 25. Therefore, second x is equal to under root of 169 divided by 25 is equal to 13 13s are 169, 5 5s are ಓಕೆ. ಅಂದರೆ ಇದು ರೂಟ್ ಇದ್ದಾಗ ಪ್ಲಸ್ ಆರ್ ಮೈನಸ್ ಹಾಕ್ಲಾ? ಓಕೆ, ಸೆಕೆಂಡ್ ಏನು ಬಂತು ಆನ್ಸರ್? ಪ್ಲಸ್ ಬಂತು ಇಲ್ಲ ಮೈನಸ್ ಬಂತು. ಬಟ್ ಸೆಕೆಂಡ್ ಕ್ವಾಡ್ರೆಂಟ್ ಒಳಗಡೆ ಸೆಕೆಂಡ್ ಏನಿರ್ತದೆ? ಇದು ಸೆಕೆಂಡ್ ಕ್ವಾಡ್ರೆಂಟ್ ಒಳಗಡೆ ಸೆಕೆಂಡ್ ಏನಿರ್ತದೆ? ನೆಗೆಟಿವ್, ಹೌದಿಲ್ರಿ? सेकेंड क्वाड्रेंट के अंदर सेक क्या रहता है? नेगेटिव. अंत ನಾನು ಏನು ಬರಲಿ ಹೇಳಿ? ಸೆಕೆಂಡ್ ಎಕ್ಸ್ ಇಸ್ ಈಕ್ವಲ್ ಟು -13/5. ಅರ್ಥ ಆಗ್ತದೆ ಮಕ್ಕಳೇ? ಇದು ಬಂತಲ್ಲ ಆನ್ಸರ್, ಪ್ಲಸ್ ತೊಗೋಬೇಕು ಮೈನಸ್ ತೊಗೋಬೇಕು, ಕನ್ಫ್ಯೂಸ್ ಚಾಲೂ ಆಗ್ತದೆ. ಪ್ಲಸ್ ಮೈನಸ್ ಕನ್ಫ್ಯೂಸ್ ತೆಗಿಬೇಕಂತ ಕೇಳಿ ಅವ್ರು ಏನು ಹಾಕಿದ್ದಾರೆ ಇಲ್ಲಿ? ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಕ್ವಾಡ್ರೆಂಟ್ ಒಳಗಡೆ ಸೆಕೆಂಡ್ ನೆಗೆಟಿವ್ ಅಂತ ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಾನು. ಓಕೆ, ಇದರದ್ದು ನಾನು ರೆಸಿಪ್ರೋಕಲ್ ತೊಗೊತೀನಿ, ನಾನು ಉಲ್ಟಾ ತೊಗೊತೀನಿ. ಅವಾಗ ಏನು ಸಿಗ್ತದೆ ನಮಗೆ? ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಉಲ್ಟಾ ಮಾಡಿ ಏನಾಗ್ತದೆ ರೀ? -5/13. ಇದು ಕಾಸ್ ಎಕ್ಸ್ ಬಂತು. ನಮಗೆ ಸಿಕ್ಕಿದ್ದೇನೇನು ಸಿಕ್ತು? ಟ್ಯಾನ್ ಸಿಕ್ತು, ಸೆಕೆಂಡ್ ಸಿಕ್ತು, ಕಾಸ್ ಸಿಕ್ತು, ಸೈನ್ ಸಿಗಬೇಕೀಗ. ಏನು ಸಿಗಬೇಕು? ಸೈನ್ ಸಿಗಬೇಕು. ಸೈನ್ ಫಂಕ್ಷನ್ ನೋಡ್ರಿ, ಫಾರ್ಮುಲಾ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್. sin x by cos x equal to tan x. cos x ಡಿವಿಷನ್ ಅದು ಈ ಕಡೆ ಕಳಿಸಿದಾಗ ಏನಾಗ್ತದೆ? ಮಲ್ಟಿಪ್ಲಿಕೇಶನ್. ಅದು sin x equal to ಏನು ಬರಿಬೋದು? tan x ಇಂಟು cos x. ಟ್ಯಾನ್ ಮಕ್ಕಳೇ ಎಷ್ಟಿದೆ? ಟ್ಯಾನ್ ಬೆಲೆ -12/5 ಇಂಟು ಕಾಸ್ನ ಬೆಲೆ ಎಷ್ಟಿದೆ? -5/13. 5 5
ಕ್ಯಾನ್ಸಲ್. ಮೈನಸ್ ಇಂಟು ಮೈನಸ್ ಪ್ಲಸ್ 12 ಡಿವೈಡೆಡ್ ಬೈ 30 ಅಂದರೆ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 30. ಸೆಕೆಂಡ್ ಕ್ವಾಡ್ರಂಟ್ ಅಂದರೆ ಪಾಸಿಟಿವ್ನಾ, ಪಾಸಿಟಿವ್ ಬಂದಿತ್ತು ನೋಡಿರಿ. ಇದ್ರ ಉಲ್ಟಾ ಮಾಡೋ ನಂತರ ಏನು ಬರ್ತದೆ, ಕೋಸೈನ್ ಎಕ್ಸ್ ಬರ್ತದೆ, 12 ಬರ್ತದೆ ಅನ್ಸುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ದಿಸ್ ಈಸ್ ನಥಿಂಗ್ ಬಟ್ ವಾಟ್ ದಿ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ratios functions. Example number 8, the question is find the value of sin 31 pi divided by 3. We know that sin value repeats after every pi n pi value. Yes or no? Pi, 2 pi, 3 pi, 4 pi, 5 pi. ಹೌದಾ? repeats, or we know that sin value repeats. That means every n pi, for every n pi, correct? That is sin n pi is nothing but what? 0. Therefore sin n pi equal to 0. You know this formula. Next, here 31 pi divided by 3. First ಏನು ಮಾಡೋಣ ಅಂತಂದರೆ 31 divided by 3 ಮಾಡ್ಕೊಳ್ಳೋಣ ಅಂತ. 3 1s 3, 0 ಉಳಿತು, 1 ತೊಗೊಂಡು ಹತ್ತಂಗಿಲ್ಲ, ಇಲ್ಲೊಂದು 0 ತೊಗೋಬೇಕು, ಬಿಟ್ಬಿಡಬೇಕು. ಏನು ಬಂತು ಆನ್ಸರ್? 10 ಬಂತು. ಹೌದಾ? ಓಕೆ, ಅಂದ್ರೆ ನಾನು ಬರ್ತೀನಿ ಇಲ್ಲಿ 10 ಇಂಟೀಜರ್ 1/3 ಬರಿಬೋದು. ಇದಕ್ಕೆ ಕಲ್ತಿರಿ ನೀವು? ಇದು 10 ಹೆಂಗದ ಹಂಗೆ ಬರೆಯೋದು, ಇದನ್ನು ಕೆಳಗಡೆ ಬರೆಯೋದು, ಇದನ್ನು ಮೇಲ್ಗಡೆ ಬರೆಯೋದು. ಮತ್ತು ವಾಪಸ್ ನೋಡು, 3 10 30 ಪ್ಲಸ್ 1 31 ಮಾಡ್ಬೋದು. ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೋದು. ಈಗ ನೋಡಿ ಮಕ್ಕಳೇ, ಈಗ ಸೈನ್ 31 pi ಡಿವೈಡೆಡ್ ಬೈ 3 ಅನ್ನು ಹೆಂಗೆ ಬರಿಬೋದು? ಸೈನ್ 10 pi. ಹೌದಿಲ್ರಿ? ಸೈನ್ 10 pi ಪ್ಲಸ್ pi ಬೈ 3 ಬರಿಬೋದು. ಅರ್ಥ ಆಗ್ತದ ಮಕ್ಕಳೇ? 10 ಇದ್ದಲ್ಲಿ 10 pi ಬರೆದಿದ್ದೀನಿ, 1/3 ಇದ್ದಲ್ಲಿ pi ಬೈ 3 ಬರೆದಿದ್ದೀನಿ. ಅಷ್ಟೇ ನಾನು ಬರೆದಿದ್ದು. ನೋಡಿರಿ ಮಕ್ಕಳೇ, ಮತ್ತೆ ವಾಪಸ್ಸು 3 10s 30, 30 ಪ್ಲಸ್ 1 pi 31. ತಿಳಿತು? ओके. हाँ, दिस इज इक्वल टू, देखो यहाँ पे साइन 10 पाई वैल्यू है ना, साइन 1 पाई 0, साइन 2 पाई 0, साइन 3 पाई 0, साइन 10 पाई 0, 0 प्लस पाई बाई 3. दिस इज इक्वल टू साइन 0 प्लस पाई बाई 3, पाई बाई 3. साइन पाई बाई 3 वैल्यू, साइन 60 डिग्री वैल्यू, sin 60 degree value 1 ಬರ್ತದ. √3 divided by 2. √3 divided by 2 is the answer for the sin 60 degree. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ sin 60 degree ಅಂತ ಹೇಳಿ ಲಾಸ್ಟಿಗೆ ಬಂತು, ಆದರೆ ನಮಗೇನು ಸಿಕ್ಕಿತ್ತು ಕ್ವಶನ್ನು? sin 31 pi divided by 3 is equal to ಎಷ್ಟು ಬಂತು ಆನ್ಸರು? ಎಷ್ಟು ಬಂತು ಆನ್ಸರು? √3/2. ಉತ್ತರವನ್ನು ನೀವು ಚೆಕ್ ಮಾಡ್ಬೋದು. ಎಕ್ಸಾಂಪಲ್ ನಂಬರ್ 9. Find cos bracket minus 1710 degree. Correct? Okay. Note ಮಕ್ಕಳೇ, cos value, cos 0 degree 1, cos 360 degree 1, cos 720 degree 1, cos 1080 degree 1. ಅಂದರೆ 1 ಅಂತಕ್ಕಂಥ ರಿಪೀಟ್ ಆಗತ್ತದ. ಆಫ್ಟರ್ ಹೌ ಮೆನಿ? ಆಫ್ಟರ್ 360 ಡಿಗ್ರಿ. 360 ಡಿಗ್ರಿ ಆದ ಬಳಿಕ 1 ಬರ್ತದ. ಅದೇ ನೀನು 180 ಡಿಗ್ರಿ ಮಾಡಿದ್ರೆ ಬರ್ತದೆ -1 ಬರ್ತದೆ. cos 180 डिग्री क्या है? -1 है. वो नहीं लेना, मुझे +1 ही चाहिए, ನನಗೆ +1 ಬೇಕು. cos 0 का 1 ಆನ್ಸರ್ ಬರ್ತದೆ, cos 360ಗೆ 1 ಆನ್ಸರ್ ಬರ್ತದೆ. ಅಂತಂದರೆ ಫಾರ್ ಎವ್ರಿ 360 ಡಿಗ್ರಿ,
for every 360 degree the value of cos x is equal to ಎಷ್ಟಪ್ಪ 1 ತಿಳಿತ್ರಾ ನನ್ನ ಹತ್ರ 360 ಇಲ್ಲ ನೆಗೆಟಿವ್ ಒಳಗದ ಇರಲಿ ಏನು ತೊಂದರೆ ಇಲ್ಲ ಕಾಸ್ ಮೈನಸ್ 1710 ಡಿಗ್ರಿ ಅಂತ ನಾನು ತೊಗೊಂಡೆ ಈಗ 360 ಮಲ್ಟಿಪಲ್ ತಗೊಂಡಂತ 360 ಮಲ್ಟಿಪಲ್ 360 ಅದಾದ ಬಳಿಕ ಎಷ್ಟು ಬರ್ತದೆ 720 ಅದಾದ ಬಳಿಕ 1080 ಅದಾದ ಬಳಿಕ ಏನು ಬರ್ತದೆ ರೀ 1440 ಅದಾದ ಬಳಿಕ ಏನು ಬರ್ತದೆ ರೀ 1800 ಕರೆಕ್ಟ್ ಇದು ಮೈನಸ್ ಸಿಂಬಲ್ ಬಿಡ್ರಿ ಟೆನ್ಷನ್ ತೊಗೊಬೇಡ್ರಿ ಅಂಕ ತನಕ ಮೈನಸ್ ಸಿಂಬಲ್ ಮೈಂಡಿಂದ ತೆಗೆದು ಹಾಕ್ರಿ ಬರೀ ಪ್ಲಸ್ ಸಿಂಬಲ್ ಅಂತ ತಿಳ್ಕೊಳ್ರಿ ಇದು 1710 ಡಿಗ್ರಿ ಯಾವುದಕ್ಕೆ ಸಮೀಪ ಇದೆ ಅದಕ್ಕೆ ಸಮೀಪ ಇದೆ ಇದು 1700 ಯಾವುದಕ್ಕೆ ಸಮೀಪ ಆಗ್ತದೆ ಇದಕ್ಕೆ ಸಮೀಪ ಆಗ್ತದೆ ಇದಕ್ಕೆ ಸಮೀಪ ಆಗ್ತದ ಮತ್ತು ನೀವು ಇದನ್ನ ಅಂತ ಹೇಳ್ತಾ ಇದ್ದೀರಲ್ಲ ಅರ್ಥ ಆಯ್ತಾ ಮಗಳೇ ತಿಳಿತು ಓಕೆ 1710 ಡಿಗ್ರಿ ಯಾವುದಕ್ಕೆ ಸಮೀಪ ಇದೆ 1800 ಇದಕ್ಕೂ ಸಮೀಪ ಅದು ಭಾಳ ದೂರ ಆಗ್ತದೆ ರೀ 200 ಸಮಥಿಂಗ್ ಏನೋ ಬರ್ತದೆ 300 ಪ್ಲಸ್ ಬರ್ತದೆ 330 ಡಿಗ್ರಿ ಏನೋ ಬರ್ತದೆ ಚಿಲ್ಲರ್ ಅಷ್ಟು ದೂರ ಆಗ್ತದೆ ಈ ಕಡೆ ಮ್ಯಾಗ ಇದು ಬರೀ ಎಷ್ಟು ಡಿಗ್ರಿ ಆಗ್ತದೆ ಬರೀ 90 ಡಿಗ್ರಿ ಕೊಡ್ಸಿದ್ರೆ ಸಾಕು 90 ಡಿಗ್ರಿ ಕೊಡ್ಸಿದ್ರೆ ಬಂದುಬಿಡ್ತದೆ ಆನ್ಸರ್ ಅಂತಂದರೆ ಯಾವತ್ತು ಹೋಗ್ಬೇಕು ನಾನು ಸಮೀಪ ಅಂತಂದ್ರೆ 1800 ಓಕೆ cos this is equal to cos in bracket minus 1710 degree plus 1800 degree ಯಾಕೆ ಹಿಂಗೆ ಬರ್ದೆ ಕ್ಯೂ ಲಿಖಾ ಮೇ ಯಾಕೆ ಹಿಂಗೆ ಬರ್ದೆ ಅಂತಂದರೆ ಮಕ್ಕಳೇ ಕಾಸ್ 1800 ಅಂದ್ರೆ ಆನ್ಸರ್ ಏನು ಬರ್ತದೆ 0 ಬರ್ತದ 1 ಬರ್ತದ 1 ಬರ್ತದೆ ನಾ ಹಿಂಗೆ ಮಾಡಿಬಿಟ್ರೆ 0 ಹೇಳ್ಬಿಡ್ತೇನೆ 1 ಬರ್ತದೆ ಆನ್ಸರ್ ಅರ್ಥ ಆಯ್ತಾ ಅಂತಂದ್ರೆ ನಾನು ಇದಕ್ಕೆ ನಿಯರ್ ಅಬೌಟ್ ವ್ಯಾಲ್ಯೂ ತೊಗೊಂಡಿದ್ದೀನಿ ನಾನು ನಿಯರ್ ಅಬೌಟ್ ವ್ಯಾಲ್ಯೂ ತೊಗೊಂಡಿದ್ದೆ ನೋಡ್ರಿ ಇದು 360 ಇದೆಷ್ಟು 720 1080 1440 1800 ನಾನು ಹಿಂಗೆ ಉಲ್ಟಾ ತೊಗೋತೀನಿ ಮೈನಸ್ 360 ಮೈನಸ್ 720 ಮೈನಸ್ 140 ನೆಕ್ಸ್ಟ್ 1040 ಮೈನಸ್ 1440 1080 1440 ಅದಾಯ್ತಾ ಎಷ್ಟು ಈ ಕಡೆ ಉಲ್ಟಾ ರೌಂಡ್ ಹೊಡೆದಿ ನೀನು 5 ರೌಂಡ್ ಹೊಡೆದಿಯಾ 4 ರೌಂಡ್ ಹೊಡೆದಿದ್ದೀವಿ ಮಗಳೇ ಮೈನಸ್ 360 ಮೈನಸ್ 720 ಮೈನಸ್ 1080 ಮೈನಸ್ 1440 ಉಲ್ಟಾ 4 ಸಲ್ತಿ ಹೊಡೆದಿದ್ದಿ ಹಿಂಗೆ ಸೀದಾ ಎಷ್ಟು ಸಲ್ತಿ ಹೊಡೆದಿನಿ ನಾನು 5 ಓಕೆ 5ರೊಳಗೆ 4 ಮೈನಸ್ ಮಾಡಿ ಎಷ್ಟು ಉಳಿತದ ಆನ್ಸರ್ 1 ಉಳಿತದ ಅಂತಂದ್ರೆ ಈಗ ಕ್ಯಾನ್ಸಲ್ ಆಗ್ತಾವೆ ಇಲ್ಲಿ ಅದಕ್ಕೆ ನಾನು ಪ್ಲಸ್ ಕ್ಯಾನ್ಸಲ್ ಮಾಡೋದಕ್ಕೆ ಏನು ಮಾಡಿದ್ದೀನಿ ನಾನು ಪ್ಲಸ್ ಮಾಡ್ಕೊಂಡಿದ್ದೀನಿ ಅರ್ಥ ಆಯ್ತಾ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ ನಾನು ನಿಯರ್ ಬೈ 316 ಮಲ್ಟಿಪಲ್ ತೊಗೊಂಡು ಪ್ಲಸ್ ಮಾಡ್ಬೋದು ಆ್ಯಡ್ ಮಾಡ್ತೀಯಾ ಆನ್ಸರ್ ಏನು ಬರ್ತದೆ ದಿಸ್ ಇಸ್ ಈಕ್ವಲ್ ಟು ಕಾಸ್ 1800 ಒಳಗಡೆ 1710 ಮೈನಸ್ ಮಾಡು ಏನು ಬರ್ತದೆ 90 ಡಿಗ್ರಿ ಕಾಸ್ 90 ಡಿಗ್ರಿ ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನಿದೆ ಕಾಸ್ 90 ಡಿಗ್ರಿ ವ್ಯಾಲ್ಯೂ 0 therefore the answer is 0 cos 1000 minus 1710 degree is equal to 0 ಡಿಗ್ರಿ ಅಲ್ಲ 0 ಓಕೆ ಚೆಕ್ ಮಾಡಿರಿ ನೀವು ಆನ್ಸರ್ ಅದ